ನಮಸ್ಕಾರ ವಿದ್ಯಾರ್ಥಿಗಳೇ, ಇವತ್ತಿನಿಂದ ತಮಗೆ ಗ್ರಾಮರ್ ಕ್ಲಾಸಸ್ ಹೇಳಬೇಕಂತ ತಿಳ್ಕೊಂಡು ವಿಚಾರ ಮಾಡಿ ಗ್ರಾಮರ್ ಕ್ಲಾಸ್ನ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೇನೆ. ಈ ಗ್ರಾಮರ್ ಕ್ಲಾಸ್ಗಳು ಯಾವುದೇ ಏಜ್ನವರೆಗೂ ಬರ್ತದ, 6 to 60 ತನಕನು. ಯಾರು ನೀವು ಪ್ರೈಮರಿ ಸ್ಕೂಲ್ ಇದ್ರೂ ಬರ್ತದ, ಹೈಸ್ಕೂಲ್ ಸ್ಟೂಡೆಂಟ್ಸ್ ಇದ್ರೂ ಬರ್ತದ, PU ಸ್ಟೂಡೆಂಟ್ಸ್ ಇದ್ರೂ ಬರ್ತದ, ಡಿಗ್ರಿ ಸ್ಟೂಡೆಂಟ್ಸ್ ಇದ್ರೂ ಬರ್ತದ, ಜಾಬ್ ಹೋಲ್ಡರ್ಸ್ ಬರ್ತದ, ಹೌಸ್ ವೈಫ್ ಬರ್ತದ, ಯಾವುದೇ ಪ್ರೊಫೆಷನಲ್ಸ್ಗೂ ಬರ್ತದ, ಯಾರಿಗಾದ್ರೂ ಬರ್ತದ. ನೀವೇನಾದರೂ ಇಂಗ್ಲಿಷ್ ಟೀಚ್ ಮಾಡ್ತಕ್ಕಂಥವ್ರು, ಸ್ವಲ್ಪ ಬೇರೆ ಸಬ್ಜೆಕ್ಟ್ ಇಂಗ್ಲಿಷ್ ಅಲ್ಲ, ಬೇರೆ ಸಬ್ಜೆಕ್ಟ್ನವರು ಇಂಗ್ಲಿಷ್ ಅನಿವಾರ್ಯ ಪ್ರೈಮರಿ ಒಳಗೆ ಕಲಿಸ್ತಿರ್ತಾರೆ ಟೀಚರ್ ಒಮ್ಮೆ, ಅವ್ರಿಗೂ ಕೂಡ ಬರ್ತದ. ಯಾರು ಇಂಟ್ರೆಸ್ಟ್ ಅದ ಇಂಗ್ಲಿಷ್ ಕಲಿಬೇಕಂತ ಹೇಳಿ ಅವ್ರಿಗೆಲ್ಲರಿಗೂ ಬರ್ತದ. ಹಾಗಾಗಿ ಇನ್ಮೇಲೆ ಎಲ್ಲ ಕ್ಲಾಸ್ಗೂ ಯೂಸ್ ಆಗುವಂತ ಗ್ರಾಮರ್ ಟಾಪಿಕ್ಸ್ಗಳನ್ನ ಈ ಚಾನಲ್ದಲ್ಲಿ ಹಾಕ್ತಾ ಹೋಗ್ತೇನೆ. ತಾವೆಲ್ಲ ನೋಡ್ತಿರ್ರಿ. ಮುಂದೆ ಆಪ್ಷನಲ್ ಇಂಗ್ಲಿಷ್ ಮಾಡಿಕೊಂಡು BA ಮಾಡ್ರಿ, ನಿಮ್ಗೆ ಹೆಲ್ಪ್ ಆಗ್ತೈತಿ. ಅಥವಾ ಯಾವುದೇ ಜಾಬ್ ಹೋಗ್ರಿ ನಿಮಗೆ ಹೆಲ್ಪ್ ಆಗ್ತೈತಿ, ಯಾವುದೇ ಕೋರ್ಸ್ ಹೋಗ್ರಿ ನಿಮಗೆ ಹೆಲ್ಪ್ ಆಗ್ತೈತಿ. ನಾವು ಟ್ಯೂಷನ್ಗೆ ಹೋಗ್ತಿರ್ಬೇಕಾದ್ರೆ ಒಬ್ರು ಗಂಡ ಹೆಂಡತಿ ಟೀಚರ್ಸ್ ಅವರು ತಮ್ಮ ಮಗ ಏಡ್ತಿದ್ದ, ತಾವು ಕ್ಲಾಸಿಗೆ ಬರ್ತಿದ್ರು, ತಮ್ಮ ಮಗನ್ನ ತಮ್ಮ ಜೊತೆಗೆ ಕರ್ಕೊಂಡು ಕ್ಲಾಸ್ನಲ್ಲಿ ಕೂತಿರ್ತಿದ್ರು. ಅವರು 3 ಜನ, ತಂದೆ ತಾಯಿ ಮಗ, ಏಡ್ತ್ ಹುಡುಗ ಕೂಡೆ. ನಾನು BA ಮೇಜರ್, ನಂದು ಇಂಗ್ಲಿಷ್, ನಾನು ಎರಡು ಕೂಡೆ ಕಲ್ತಿದ್ವಿ ಇಂಗ್ಲಿಷ್. ಏಜ್ ರಿಸ್ಟ್ರಿಕ್ಷನ್ ಏನು ಇರುದಿಲ್ರಿ ಇದಕ್ಕೆ, ಯಾರು ಬೇಕಾದರೂ ಇದನ್ನ ಕಲಿಬಹುದು ಇಂಟ್ರೆಸ್ಟ್ ಇದ್ದವರು. ಅಂತಹ ವಿಡಿಯೋಗಳನ್ನ ನಿಮಗೆ ಹಾಕ್ತೇನೆ. ಇನ್ಮೇಲೆ ಯೂಸ್ಫುಲ್ ಆಗಿರ್ತಕ್ಕಂಥ ವಿಡಿಯೋಸ್ ಇರ್ತಾವ್ರಿ. ಓಕೆ ಫ್ರೆಂಡ್ಸ್, ಫಸ್ಟ್ ವಿಡಿಯೋ ಚಾಪ್ಟರ್ ನಂಬರ್ 1, ಟು ಬಿ ವರ್ಬ್ಸ್, ಟು ಹ್ಯಾವ್ ವರ್ಬ್ಸ್, ಟು ಡೂ ವರ್ಬ್ಸ್ ಅಂತೇಳಿ. ಇದೇ ಟಾಪಿಕ್ ಯಾಕೆ ತಗೊಂಡೆ ನಾನಂತಂದ್ರೆ, ಈ ಟಾಪಿಕ್ ರೂಟ್ ಇಂಗ್ಲಿಷ್ ಗ್ರಾಮರ್ಗೆ. ನೀವು ಯಾವುದೇ ಗ್ರಾಮರ್ ಅನ್ನ ಕಲೀರಿ, ಇದ್ರ ಮೇಲಿನ ಎಲ್ಲ ಗ್ರಾಮರ್ದ ಟಾಪಿಕ್ಗಳು ನಿಂತಾವೆ. ಇಲ್ಲೇನಾದರೂ ನೀವು ಇದ್ರೆ ವೀಕ್ ಇದ್ರೆ ನಿಮ್ಮ ಗ್ರಾಮರು ಎಲ್ಲ ವೀಕ್ ಆಗ್ತೈತಿ. ನೀವು ಈ ವಿಷಯದೊಳಗೆ ಏನಾದರೂ ನೀವು ಬಂದೋಬಸ್ತ್ ಇದ್ರಂದ್ರೆ ನೀವು ಕಲಿಯೋ ಗ್ರಾಮರ್ ಬಂದೋಬಸ್ತ್ ಇರ್ತೈತಿ. ಆದ್ರಿಂದ ಸ್ಟೂಡೆಂಟ್ಸ್, ಬಹಳ ಮುಖ್ಯವಾಗಿರುವಂತ ಟಾಪಿಕ್ ಇದು. ಹಿಂಗ ಒಂದಾದ್ಮೇಲೆ ಒಂದು ನಾನು ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೇನೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ರಿ, ನೋಟಿಫಿಕೇಶನ್ಸ್ ಬರ್ತಾವೆ. ದಿನಾಲು ಒಂದು 30 ಮಿನಿಟ್ಸ್ 40 ಮಿನಿಟ್ಸ್ ನೀವು ಇಂಗ್ಲಿಷ್ ಕಳೀರಿ. ಒಂದ್ ದಿನ ನೀವು ಡೆಫಿನೆಟ್ಲಿ ಇಂಗ್ಲಿಷ್ ಅನ್ನ ಟೀಚ್ ಮಾಡ್ತೀರಿ. ಪಾಸಿಂಗ್ ಅಂತೂ ಗಂಡನ ಕೂದಲ ತಗೊಂಡಂಗ. ಬೇರೆಯವರಿಗೆ ಮತ್ತೆ ಕಲಿಸ್ತಾರೆ. ನೀವು ಪ್ರೈಮರಿ ಟೀಚರ್ ಆದ್ರೆ ನಿಮಗೆ ಬಹಳ ಅನುಕೂಲ ಇದು. ಕಾಂಪಿಟೇಟಿವ್ ಎಕ್ಸಾಮ್ ಕಟ್ಟಿದ್ರೆ SDA, FDA, ಬ್ಯಾಂಕ್ ಆಫೀಸರ್ಸ್, LIC ಆಫೀಸರ್ಸ್ ಎಲ್ಲರಿಗೂ ಉಪಯೋಗ ಇರ್ತಕ್ಕಂಥ ಟಾಪಿಕ್ಗಳು ಇವು ಆಗಿರ್ತಾವೆ. ಹಾಗಾದ್ದರಿಂದ ಬಹಳ ಯೂಸ್ಫುಲ್ ಆಗಿರ್ತಕ್ಕಂಥ ಟಾಪಿಕ್ಸ್. ಇವತ್ತಿಂದ ಟಾಪಿಕ್ ಬೇಸ್ಮೆಂಟ್ ಫಾರ್ ದ ಬಿಲ್ಡಿಂಗ್ ಆಫ್ ಯುವರ್ ಗ್ರಾಮರ್. ಓಕೆ,
ಟು ಬಿ ವರ್ಬ್ಸ್ ಅಂದ್ರೆ ವಿದ್ಯಾರ್ಥಿಗಳೇ, ವರ್ಬ್ಸ್ ನಲ್ಲಿ 3 ತರಹದ ವರ್ಬ್ಸ್ ಬರ್ತವೆ. ಟು ಬಿ ವರ್ಬ್ಸ್, ಟು ಹ್ಯಾವ್ ವರ್ಬ್ಸ್, ಟು ಡೂ ವರ್ಬ್ಸ್ ಅಂತ ಹೇಳಿ. ಈ ಟು ಬಿ ವರ್ಬ್ಸ್ ಏನ್ ಮಾಡ್ತಾವಂದ್ರ, ನಿಮಗ್ ಗೊತ್ತದ ಯಾವುದೇ ಒಂದು ಸೆಂಟೆನ್ಸ್ ಒಳಗ ಯಾವುದರ ಪಾರ್ಟ್ ಆಫ್ ಸ್ಪೀಚ್ ಇರ್ಲಾರ್ದೆ ಮಾಡಬಹುದ್ರಿ. ಅಡ್ಜೆಕ್ಟಿವ್ ಇರ್ಲಾರ್ದು ಒಂದು ಸೆಂಟೆನ್ಸ್ ಮಾಡಬಹುದು, ನೌನ್ ಇರ್ಲಾರ್ದು ಒಂದು ಸೆಂಟೆನ್ಸ್ ಮಾಡಬಹುದು, ಪ್ರೊನೌನ್ ಇರ್ಲಾರ್ದು ಒಂದು ಸೆಂಟೆನ್ಸ್ ಮಾಡಬಹುದು, ಪ್ರಪೋಸಿಷನ್ ಇರ್ಲಾರ್ದು ಒಂದು ಸೆಂಟೆನ್ಸ್ ಮಾಡಬಹುದು. ಬಟ್ ವರ್ಬ್ ಇರ್ಲಾರ್ದೆ ಒಂದು ಸೆಂಟೆನ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಬೇಕಂದ್ರೆ ಸಿಂಗಲ್ ಒಂದು ವರ್ಬ್ ಒಂದು ಸೆಂಟೆನ್ಸ್ ಮೀನಿಂಗ್ ಕೊಡ್ತೈತಿ. ಕಮ್ ಅಂದ್ರೆ ಸಾಕು, ಬರ್ತಾರೆ. ಗಾವ್ ಅಂದ್ರೆ ಸಾಕು, ಹೋಗ್ತಾರೆ. ಸಿಂಗಲ್ ಒಂದು ವರ್ಬ್ ಅಂತಕ್ಕಂಥದ್ದು ಎಷ್ಟು ಸಮರ್ಥವಾಗಿದೆ ಅಂದ್ರೆ ಒಂದು ಹೋಲ್ ಸೆಂಟೆನ್ಸ್ ನ ಮೀನಿಂಗ್ ಕೊಡುವಂತ ಸಾಮರ್ಥ್ಯತೆ ಒಂದು ವರ್ಬ್ ನಲ್ಲಿದೆ. ಇವತ್ತ ನಾವು ಕಲಿತಾ ಇರತಕ್ಕಂಥ ಟಾಪಿಕ್ ವರ್ಬ್ಸ್, ಟೈಪ್ಸ್ ಆಫ್ ವರ್ಬ್ಸ್. ಟೈಪ್ಸ್ ಆಫ್ ವರ್ಬ್ಸ್ ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ಟ್ರಾನ್ಸಿಟಿವ್ ವರ್ಬ್, ಇಂಟ್ರಾನ್ಸಿಟಿವ್ ವರ್ಬ್ ಅದ್ಭುತ ಅದಾವ. ಅದನ್ನ ಕ್ರಮೇಣ ಹೇಳ್ತೇನೆ. ಇವತ್ತ ಹೇಳಕತ್ತಿದ್ದು ಒಂದ್ ಆಂಗಲ್ದಿಂದ ವರ್ಬ್ಸ್ ಅನ್ನ ನಾವು ಟು ಬಿ ವರ್ಬ್ಸ್, ಟು ಹ್ಯಾವ್ ವರ್ಬ್ಸ್, ಟು ಡೂ ವರ್ಬ್ಸ್ ಅಂತ ಮಾಡ್ತೀವಿ. ಇವತ್ತ ನಿಮಗ ಅದನ್ನ ಹೇಳ್ಕೊಡ್ತೇನೆ. ವಿದ್ಯಾರ್ಥಿಗಳೇ, ಒಂದು ಸೆಂಟೆನ್ಸ್ ಒಳಗ ಒಂದು ಟು ಬಿ ವರ್ಬ್ ಅನ್ನ ಯೂಸ್ ಮಾಡಿ ಬಂದ್ರೆ ಆ ಟು ಬಿ ವರ್ಬ್ ಆ ಸೆಂಟೆನ್ಸ್ ಅಲ್ಲಿ ಬರುವ ಸಬ್ಜೆಕ್ಟಿನ ಇರುವಿಕೆ ಬಗ್ಗೆ ಹೇಳ್ತೈತಿ. ಸಬ್ಜೆಕ್ಟಿನ ಇರುವಿಕೆ ಬಗ್ಗೆ. ಈಗ ಒಂದು ಸೆಂಟೆನ್ಸ್ ಕೊಡ್ತೀನಿ ನಿಮಗ. ಐ ಆಮ್ ಟೀಚರ್ ಅಂತ ಒಂದು ಸೆಂಟೆನ್ಸ್ ಹೇಳ್ತೀನಿ. ಐ ಆಮ್ ಟೀಚರ್ ಅಂತ ಒಂದು ಸೆಂಟೆನ್ಸ್ ಹೇಳ್ತೀನಿ. ಇದರೊಳಗ ವರ್ಬ್ ಯಾವುದು? ಯಾಮ್. ಸಬ್ಜೆಕ್ಟ್ ಯಾವುದು? ಐ. ಐ ಆಮ್ ಟೀಚರ್ ಅಂದ್ರೆ ಮೀನಿಂಗ್ ಏನಾಗ್ತೈತಿ? ನಾನು ಟೀಚರ್ ಇರುತ್ತೇನೆ ಅಂತ ಆಗ್ತೈತಿ. ಯಾಮ್ ಅನ್ನುವಂತ ವರ್ಬ್ ತನ್ನ ಸಬ್ಜೆಕ್ಟಿನ ಎದ್ರ ಬಗ್ಗೆ ಹೇಳುತ್ತಂದ್ರೆ ಇರುವಿಕೆ ಬಗ್ಗೆ ಹೇಳ್ತೈತಿ. ಐ ಯಾಮ್ ಅಂದ್ರೆ ನಾನು ಇರುತ್ತೇನೆ. ಹಾಗಾದ್ರೆ ಯಾಮ್ ಸಬ್ಜೆಕ್ಟಿನ ಇರುವಿಕೆ ಬಗ್ಗೆ ಹೇಳ್ತದ. ಈ ರೀತಿಯಲ್ಲಿ ಸಬ್ಜೆಕ್ಟಿನ ಇರುವಿಕೆ ಬಗ್ಗೆ ಹೇಳುವಂತ ಕ್ರಿಯಾಪದಗಳದಾವ್ರಿ. ಈಗ ಇನ್ನೊಂದು ಸೆಂಟೆನ್ಸ್ ಕೊಡ್ತೇನೆ. ಐ ಹ್ಯಾವ್ 2 books ಅಂತ ಐತಿ. ಐ ಹ್ಯಾವ್ 2 books ಅಂತ ಐತಿ. ಇದರೊಳಗ ಹ್ಯಾವ್ ಅನ್ನೋದು ವರ್ಬ್. ಇದು ಏನ್ ಮಾಡ್ತೈತಿ ಅಂದ್ರ ಕರ್ತೃ ಏನೈತಲ್ಲ ಐ ಅನ್ನುವಂತದ್ದರ ಹೊಂದಿರುವಿಕೆ ಬಗ್ಗೆ ಹೇಳ್ತೈತಿ. ಐ ಹ್ಯಾವ್ ಅಂದ್ರ ನನ್ನ ಹತ್ತಿರ ಇರುತ್ತದೆ. ಐ ಹ್ಯಾವ್ 2 books ಅಂದ್ರೆ ನನ್ನ ಹತ್ರ 2 ಪುಸ್ತಕಗಳು ಇರುತ್ತವೆ. ಐ ಆಮ್ ಟೀಚರ್ ಅಂದ್ರೆ ನಾನು ಟೀಚರ್ ಇರುತ್ತೇನೆ. ಐ ಹ್ಯಾವ್ 2 books ಅಂದ್ರೆ ನನ್ನ ಹತ್ರ 2 ಪುಸ್ತಕಗಳು ಇರುತ್ತವೆ. ಒಂದನೇ ಸೆಂಟೆನ್ಸ್ ನಲ್ಲಿ ಯಾಮ್ ಅನ್ನುವಂಥದ್ದು ಕರ್ತೃವಿನ ಇರುವಿಕೆ ಬಗ್ಗೆ ಹೇಳ್ತೈತಿ. ಎರಡನೇ ಸೆಂಟೆನ್ಸ್ ನಲ್ಲಿ ಹ್ಯಾವ್ ಅನ್ನುವಂಥದ್ದು ಕರ್ತೃವಿನ ಹೊಂದಿರುವಿಕೆ ಬಗ್ಗೆ ಹೇಳ್ತೈತಿ. ಕರ್ತೃವಿನ ಇರುವಿಕೆ ಬಗ್ಗೆ ಹೇಳುವಂತ ಕ್ರಿಯಾಪದಗಳದಾವಲ್ಲ ಅದನ್ನ ಟು ಬಿ ವರ್ಬ್ ಅಂತ ಕರಿತೀವ್ರಿ. ಕರ್ತೃವಿನ ಹೊಂದಿರುವಿಕೆಯನ್ನ ಹೇಳುವ ಕ್ರಿಯಾಪದಗಳದಾವಲ್ಲ ಅವುಗಳನ್ನ ಟು ಹ್ಯಾವ್ ವರ್ಬ್ಸ್ ಅಂತ ಕರಿತೀವ್ರಿ. ಇನ್ನೊಂದು ಸೆಂಟೆನ್ಸ್ ಹೇಳುತ್ತೆ ನಮಗ. ಐ ಟೀಚ್ ಇಂಗ್ಲಿಷ್ ಅಂತೇಳಿ ಒಂದು ಸೆಂಟೆನ್ಸ್. ಇದ್ರೊಳಗ ವರ್ಬ್ ಯಾವುದು? ಟೀಚ್. ಏನ್ ಮಾಡ್ತೈತಿ ಇದು ಅಂದ್ರೆ ಕರ್ತೃವಿನ ಕೆಲಸವನ್ನ ಹೇಳ್ತೈತಿ. ಐ ಆಮ್ ಟೀಚರ್ ಯಾಮ್ ಕರ್ತೃವಿನ ಇರುವಿಕೆ ಬಗ್ಗೆ ಹೇಳ್ತೈತಿ. ಐ ಹ್ಯಾವ್ 2 books ಹ್ಯಾವ್ ಕರ್ತೃವಿನ ಹೊಂದಿರುವಿಕೆ ಬಗ್ಗೆ ಹೇಳ್ತೈತಿ. ಐ ಟೀಚ್ ಇಂಗ್ಲಿಷ್ ಟೀಚ್ ಅನ್ನುವಂತ ವರ್ಬ್ ಐ ಅನ್ನುವಂತ ಸಬ್ಜೆಕ್ಟಿನ ಕೆಲಸ ಹೇಳ್ತೈತಿ. ಕೆಲಸ
ಕೆಲಸ ಹೇಳುವಂತ ವರ್ಬನ್ನ ಟು ಡು ವರ್ಬ್ ಅಂತಾರೆ. ಟು ಡು ವರ್ಬ್. ವಿದ್ಯಾರ್ಥಿಗಳೇ, ಈ ರೀತಿಯಲ್ಲಿ ಇದು ಬೇಸಿಕ್. ಇದು ನಾನು ಹೇಳುವ ಪ್ರತಿಯೊಂದು ವಿಡಿಯೋನ ನೀವು ನೋಡ್ತಾ ಹೋಗ್ರಿ. ಒಂದು 3-4 ತಿಂಗಳ ನಂತರ ಡೆಫಿನೆಟ್ಲಿ ಯು ವಿಲ್ ಬಿ ಏಬಲ್ ಟು ಮೇಕ್ ಕರೆಕ್ಟ್ ಮೀನಿಂಗ್ಫುಲ್ ಸೆಂಟೆನ್ಸಸ್ ಇನ್ ಇಂಗ್ಲಿಷ್ ಲ್ಯಾಂಗ್ವೇಜ್ 100%. ಮತ್ತು ಗ್ರಾಮರ್ ಅಂತೂ ಸೂಪರ್ ಆಗ್ತದೆ. ಓಕೆ ವಿದ್ಯಾರ್ಥಿಗಳೇ, ವಿಶ್ವಾಸದಿಂದ ಕಲಿಯಿರಿ. ಟು ಬಿ ವರ್ಬ್ಸ್ ಕರ್ತೃವಿನ ಇರುವಿಕೆಯನ್ನು ಹೇಳ್ತಾವೆ. ಟು ಹ್ಯಾವ್ ವರ್ಬ್ಸ್ ಕರ್ತೃವಿನ ಹೊಂದಿರುವಿಕೆಯನ್ನು ಹೇಳ್ತಾವೆ. ಟು ಡೂ ವರ್ಬ್ಸ್ ಕರ್ತೃವಿನ ಕೆಲಸವನ್ನ ಹೇಳ್ತಾವೆ. ಓಕೆ, ಕರ್ತೃವಿನ ಇರುವಿಕೆಯನ್ನ ಹೇಳುವಂತ ಸೆಂಟೆನ್ಸ್ ಒಂದು ಪೇಜ್ ನೀವು ಓಪನ್ ಮಾಡ್ರಿ. ಯಾವ್ದಾದ್ರು 10th ಕ್ಲಾಸ್ ಇಂದೋ PUC ಯಾವುದೋ ಒಂದು ಪೇಜ್ ಅನ್ನ, ಟೆಕ್ಸ್ಟ್ ಬುಕ್ಕಿನ ಪೇಜ್ ಅನ್ನ ಓಪನ್ ಮಾಡ್ರಿ. ಟು ಬಿ ವರ್ಬ್ಸ್, ಟು ಹ್ಯಾವ್ ವರ್ಬ್ಸ್, ಟು ಡೂ ವರ್ಬ್ಸ್ ಸಮಾನವಾಗಿ ಸ್ವಲ್ಪ ಹೆಚ್ಚು ಕಮ್ಮಿ ಯೂಸ್ ಆಗಲ್ಪಡ್ತಾವ್ರಿ. ಯಾವ್ದಿದ್ರಾಗ ಹೆಚ್ಚು ಯೂಸ್ ಆಗಲ್ಪಡ್ತತಿ, ಕಡಿಮೆ ಯೂಸ್ ಆಗಲ್ಪಡ್ತತಿ ಅಂತ ಹೇಳಕ್ಕನ ಆಗೋದಿಲ್ಲ. ಎಲ್ಲವೂ ಈಕ್ವಲಿ ಇಂಪಾರ್ಟೆಂಟ್ ಅದಾವ್ರಿ. ಆದ್ದರಿಂದ ನಾವು ಈಕ್ವಲ್ ಇಂಪಾರ್ಟೆನ್ಸ್ ಅನ್ನು ಕೊಟ್ಟು ಈ 3 ಟೈಪ್ಸ್ ಆಫ್ ವರ್ಬ್ಸ್ ಗಳನ್ನ ಕಲಿಬೇಕಾಗ್ತೈತಿ. ಯಾಕಂದ್ರೆ ನಾವು ಇಂಗ್ಲಿಷ್ ನಲ್ಲಿ ಮಾತಾಡ್ಬೇಕು ಅಂತಂದ್ರೆ ಈ ವರ್ಬ್ಸ್ ಗಳನ್ನ, ಟು ಬಿ ವರ್ಬ್ಸ್ ಗಳನ್ನ ಯೂಸ್ ಮಾಡ್ಬೇಕು, ಟು ಹ್ಯಾವ್ ವರ್ಬ್ಸ್ ಗಳನ್ನ ಯೂಸ್ ಮಾಡ್ಬೇಕು, ಟು ಡೂ ವರ್ಬ್ಸ್ ಗಳನ್ನು ಯೂಸ್ ಮಾಡಬೇಕು. 3 ಕೂಡ ಅತ್ಯವಶ್ಯಕತೆ ಐತಿ. ಆದ್ದರಿಂದ ಇಂಗ್ಲಿಷ್ ಮಾತಾಡಬೇಕು, ಇಂಗ್ಲಿಷ್ ಗ್ರಾಮರ್ ಬಿಡಿಸ್ಬೇಕು ಅಂತಂದ್ರೆ ಯಾವುದೇ ಮಾತಿನ ಮೋಡಿ ಇಲ್ಲ. 100% ರೀ, ಪ್ರಮಾಣ ಮಾಡ್ತೀನಿ ನಿಮಗ್ರಿ. ಸ್ವಲ್ಪ ಟೈಮ್ ಬೇಕು, 3-4-5 ತಿಂಗಳು ಬೇಕ್ರಿ. 3-4 ತಿಂಗಳು ಬೇಕು. ಸಣ್ಣ ವಾಕ್ಯಗಳನ್ನ ಮಾತಾಡ್ಬೇಕಂದ್ರೆ, ಸ್ವಲ್ಪ ಗ್ರಾಮರ್ ಬಿಡಿಸ್ಬೇಕಂದ್ರೆ 3-4 ತಿಂಗಳು ನೀವು ನೋಡ್ರಿ. ನೀವು ಕಲಿಸ್ತೀರಿ ಬೇರೆಯವರಿಗೆ. ಮತ್ತೆ ನಿಮ್ಮ ತಮ್ಮ ತಂಗಿ ಇದ್ರಂದ್ರೆ ಮನೆಯೊಳಗೆ ಕಲಿಸ್ತೀರಿ. ನಿಮ್ಮ ಮನೆಗೆ ಯಾರ ಟೀಚರ್ಸ್ ಇದ್ರೆ ಕೊಡ್ರಿ. ಪ್ರೈಮರಿ ಸ್ಕೂಲ್ ಟೀಚರ್ಸ್ ಇರ್ತಾರಲ್ಲ, ಅವ್ರಿಗೆ ಅನುಕೂಲ ಆಗ್ತದೆ. ಹೋಗಿ ವಿದ್ಯಾರ್ಥಿಗಳಿಗೆ ಕಲಿಸ್ತಾರ ಅವರು. ಓಕೆ, ಎಸ್, ಏನ್ ಅತಿಶಯೋಕ್ತಿ ಒಟ್ಟೆ ಇಲ್ಲ. 100% ಖಾತ್ರಿ ಕೊಡ್ತೇನೆ. ಬೇಕಾದ್ರೆ ಒಂದ್ಸಲ ನನ್ನ ಫೋನ್ ನಂಬರ್ ಕೊಡ್ತೀನಿ ನಿಮಗೆ, ಮಾತಾಡೋದಂತೆ. ನಾನು ಇವತ್ತು ಈ ವಿಡಿಯೋ ಕೇಳ್ತಾ ಹೋಗ್ರಿ. ನೀವು 1-2-3 ತಿಂಗಳ ನಂತರ ತುಂಬಾ ಸಂತೋಷಕರವಾಗಿರ್ತಕ್ಕಂಥ ಕಮೆಂಟ್ಸ್ಗಳನ್ನ ನೀವೇ ಹಾಕ್ತೀರಿ, ಖುಷಿಯಿಂದ ಹಾಕ್ತೀರಿ. ಯಾವುದೇ ಮಾತಿನ ಮೋಡಿ ಇಲ್ಲ. ಒಂದು ಸೋಷಿಯಲ್ ಸರ್ವಿಸ್ ನಂದಿದು, ಪಬ್ಲಿಕ್ ಕಾಂಟ್ಯಾಕ್ಟ್ ನಾಗಿರ್ಬೇಕು ಅನ್ನುವಂಥದ್ದು. 100% ಹೆಸರು ಗಳಿಸ್ಬೇಕಂತಕ್ಕಂಥ ಆಶೆ ಇದೆ. ವಿದ್ಯಾರ್ಥಿಗಳೇ, ಟು ಬಿ ವರ್ಬ್ಸ್ ಗಳನ್ನ ನೋಡೋಣ. ಟು ಬಿ ವರ್ಬ್ಸ್ ಗಳು ಪ್ರೆಸೆಂಟ್ ನ್ಯಾಗ ಅದಾವ್ರಿ, ಪಾಸ್ಟ್ ನ್ಯಾಗ ಅದಾವ್ರಿ, ಫ್ಯೂಚರ್ ನ್ಯಾಗ ಅದಾವ್ರಿ. ಈಗ ಒಂದು ವಾಕ್ಯಗಳನ್ನ ಮಾತಾಡ್ಬೇಕಂದ್ರೆ, ಅವಳು ಸುಂದರ ಇರುತ್ತಾಳೆ ಪ್ರೆಸೆಂಟ್ ನ್ಯಾಗ ಆಗ್ತಿದ್ವು. ಅವಳು ಸುಂದರ ಇದ್ಲು ಮೊದಲು ಪಾಸ್ಟ್ ನ್ಯಾಗ ಆಗ್ತಿದ್ವು. ಅವಳು ಸುಂದರ ಇರುವಳು ಮುಂದೆ, ಇದು ಫೇರ್ ಅಂಡ್ ಲವ್ಲಿ ಹಿಂಗತೆ ಯೂಸ್ ಮಾಡಿದ್ರೆ ಅಂತ ಹೇಳ್ತಿರ್ತಾರಲ್ಲ, ಮುಂದಿನ ಕಾಲದಲ್ಲಿ ಇರ್ತಾರ ಅಂತ ಹೇಳ್ತಾರೆ. ಫ್ಯೂಚರ್ ಅದು. ಈಗಿದ್ದದ್ದನ್ನ ಹೇಳಿದ್ರೆ ಪ್ರೆಸೆಂಟ್ ಟೆನ್ಸ್, ಹಿಂದಕ್ಕಿದ್ದದ್ದನ್ನ ಹೇಳಿದ್ರೆ ಪಾಸ್ಟ್ ಟೆನ್ಸ್. ಇಲ್ಲ, ಇನ್ನು ಮುಂದಿರುವುದನ್ನ ಮುಂದೆ ಹಂಗಿರ್ತೈತೆ ಅಂತ ಹೇಳ್ತಿರ್ತೀವ್ರಿ, ಇದನ್ನ ಹೇಳಿದ್ರೆ ಫ್ಯೂಚರ್ ಟೆನ್ಸ್. ಈಗ ನೀವು PUC ಸೆಕೆಂಡ್ ಇಯರ್ ಅದಿರ ಅಂತ ತಿಳ್ಕೊಡ್ರಿ. ನಾನು PUC ಸೆಕೆಂಡ್ ಇಯರ್ ಇರುತ್ತೇನೆ. ಟು ಬಿ ಪ್ರೆಸೆಂಟ್ ವರ್ಬ್ ಇದು. ಕಳೆದ ವರ್ಷ ನಾನು PUC ಫಸ್ಟ್ ಇಯರ್ ಇದ್ದೆನು ಹೇಳ್ತೀವಲ್ಲ, ಬೇಕಲ್ಲ ಮಾತಾಡ್ಲಿಕ್ಕೆ. ಟು ಬಿ ಪಾಸ್ಟ್ ಟೆನ್ಸ್ ಅಂತಾರೆ. ಮುಂದಿನ ವರ್ಷ ನಾ BA ಫಸ್ಟ್ ಇರುವೆನು ಹೇಳ್ತೀವಲ್ಲ, ಫ್ಯೂಚರ್ ಟೆನ್ಸ್ ಬೇಕಾದಷ್ಟು ಮಾತಾಡ್ತೀವಿ. ನೀನು ದೊಡ್ಡ DC ಇರುವಿ ಮುಂದೆ, ನಿನ್ನ ಎಲ್ಲಾ ಲಕ್ಷಣಗಳು DC ಆಗುವ ಎಲ್ಲಾ ಲಕ್ಷಣ ನಿನ್ನಲ್ಲಿವೆ, ನೀನು ಮುಂದೆ ಒಬ್ಬ DC ಆಗಿರುವಿ. ಟು ಬಿ ಫ್ಯೂಚರ್. ನೀನು ಈ ಸದ್ಯಕ್ಕೆ 8th ಅದಿ, ಟು ಬಿ ಪ್ರೆಸೆಂಟ್. ಲಾಸ್ಟ್ ಇಯರ್ ನೀನು 7th ಇದ್ದಿ, ಟು ಬಿ ಪಾಸ್ಟ್.
ನೆಕ್ಸ್ಟ್ ಮುಂದೆ ನಿನ್ನ ಫ್ಯೂಚರ್ನೊಳಗೆ ನೀನು DC ಇರುವಿ. ಫ್ಯೂಚರ್ ಹಿಂಗ ಟು ಬಿ ವರ್ಬ್ಸ್ಗಳನ್ನ ಅಂದ್ರೆ ಸಬ್ಜೆಕ್ಟಿನ ಇರುವಿಕೆಯನ್ನ ಹೇಳಾಕ ಎಷ್ಟು ಟೆನ್ಸ್ ನಲ್ಲಿ ಸಾಧ್ಯತೆ ಐತೆ ಅಂದ್ರೆ ಮೂರು ಟೆನ್ಸ್ ನಲ್ಲಿ ಹೇಳಕ್ ಸಾಧ್ಯತೆ ಐತಿ. ನಾನು 8th ಇರುತ್ತೇನೆ, ನಾನು 7th ಇದ್ದೇನೋ, ನಾನು ಮುಂದೆ 10th 9th ಇರುವೆನು. ಟು ಬಿ ವರ್ಬ್ಗಳನ್ನ ಪ್ರೆಸೆಂಟ್ ಟೆನ್ಸ್ ನಾಗ ಹೇಳ್ಬಹುದ್ರಿ, ಪಾಸ್ಟ್ ಟೆನ್ಸ್ ನಾಗ ಹೇಳ್ಬಹುದ್ರಿ, ಫ್ಯೂಚರ್ ಟೆನ್ಸ್ ನಾಗ ಹೇಳ್ಬಹುದು. ಇದನ್ನ ಬಿಟ್ಟರೆ ಮತ್ತೆ ಯಾವ ಟೆನ್ಸ್ ಅಲ್ಲಿ ಹೇಳಿಕ್ ಬರೋದಿಲ್ಲ. ಆದ್ದರಿಂದ A to Z ಯಾವುದು ಉಳಿಸಲಾರದೆ ನಾವು ಈ ಟೆನ್ಸಸ್ ಗಳನ್ನ ಕಲಿಬೇಕು. ಸ್ವಲ್ಪ ಎಲ್ಲಾದ್ರೂ ಬಿಟ್ರಿ ಅಂದ್ರೆ ಮತ್ತೆ ನಮಗೆ ಭಯ ಇರ್ತೈತಿ, ನಾನು ಮಾತಾಡೋದು ತಪ್ಪಾಯ್ತು ಸರಿ ಆಯ್ತು ಅಂತ ಹೇಳಿ. ಈ ಸ್ಟಾರ್ಟಿಂಗ್ ಟೆನ್ಸಸ್ ಗಳನ್ನೆಲ್ಲ ಒಂದು ವರ್ಬ್ನ ಸಹಿತ ಒಂದು ಟೆನ್ಸ್ 3 ತರದ ವರ್ಬ್ಗಳರಿ. ಟು ಬಿ ವರ್ಬ್ಸ್, ಟು ಯಾವ ವರ್ಬ್, ಟು ಡು ವರ್ಬ್ಗಳನ್ನ ಕಲೀರಿ. ಯಾವ್ಯಾವ ಟೆನ್ಸ್ ನಾಗ ಯೂಸ್ ಆಗ್ತದೆ ಎಲ್ಲ ಟೆನ್ಸ್ ಗಳನ್ನ ಕಲೀರಿ. ನಾ ಹಾಕ್ತಾ ಹೋಗ್ತೀನಿ ವಿಡಿಯೋಗಳನ್ನ. 3-4 ತಿಂಗಳ ನಂತರ 15 ದಿವಸ 20 ದಿವಸ ಹಂಗೆಲ್ಲ ಆಗಲಾರ್ದು ಮಾತದು. ರೆಗ್ಯುಲರ್ ರೀಡಿಂಗ್ ಇರಬೇಕು. ದಿನ 1 ತಾಸು 2 ತಾಸು ಓದೋದು ಬರೀದು. LSRW ಇರ್ಬೇಕ್ರಿ. LSRW ಲಿಸ್ನಿಂಗ್, ಸ್ಪೀಕಿಂಗ್, ರೀಡಿಂಗ್, ರೈಟಿಂಗ್. ಎವ್ರಿ ಡೇ ನೀನು 1-2 ತಾಸು ಇದನ್ನ ಮಾಡ್ತಾ ಇದ್ರಿ ಅಂದ್ರೆ 3-4 ತಿಂಗಳ ನಂತರ ನಿನ್ನ ಇಂಗ್ಲಿಷ್ ಫ್ಲರಿಶ್ ಆಗ್ತೈತಿ. ಹಾಗಾಗಿ ನೀವು ದಿನಾಲೂ ಇಂಗ್ಲಿಷ್ ಕಿವಿಯಿಂದ ಕೇಳ್ತಿರ್ಬೇಕು, ಮಾತಾಡ್ತಿರ್ಬೇಕು, ಓದ್ತಿರ್ಬೇಕು, ಬರಿಬೇಕು. LSRW ಸುಮ್ಮನೆ ಬರುವುದಿಲ್ಲ. ಮತ್ತೆ ಇಂಗ್ಲಿಷ್ ಶ್ರಮ ಬೇಕು. ನಾ ಏನ್ ಫೀಡ್ ಮಾಡ್ತೀನಿ ಅದನ್ನ ತಗೋತ ಹೋಗ್ರಿ ನೀವು. ಅದಕ್ಕೇನಂತೀವಿ, ಅದಕ್ಕರೆ ಸ್ವಲ್ಪ ಡೆವೋಷನ್ ಇರಲಿ ಫ್ರೆಂಡ್. ಗೌರವದಿಂದ ಸ್ವೀಕಾರ ಮಾಡ್ರಿ. ಡೆಫಿನೆಟ್ಲಿ ಸಕ್ಸಸ್ಫುಲ್ ಆಗಿ ಆಗ್ತೀರಿ. ಓಕೆ, ಬರ್ರಿ. ಟು ಬಿ ವರ್ಬ್ಸ್ ಶೋ ದ ಸ್ಟೇಟ್ ಆಫ್ ಸಬ್ಜೆಕ್ಟ್. ಟು ಬಿ ವರ್ಬ್ಸ್ ಕರ್ತೃವಿನ ಇರುವಿಕೆಯನ್ನ ಹೇಳ್ತಾವೆ. ಇವುಗಳನ್ನ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಮಾತಾಡಬಹುದ್ರಿ, ಪಾಸ್ಟ್ ಟೆನ್ಸ್ ಅಲ್ಲಿ ಮಾತಾಡಬಹುದು, ಫ್ಯೂಚರ್ ಟೆನ್ಸ್ ಅಲ್ಲಿ ಮಾತಾಡಬಹುದು. ಪ್ರೆಸೆಂಟ್ ಟೆನ್ಸ್ ನಲ್ಲಿ ಟು ಬಿ ವರ್ಬ್ಸ್ 3 ಅದಾವ್ರಿ. ಯಾಮ್, ಈಸ್, ಆರ್. ಸಬ್ಜೆಕ್ಟ್ ಅನುಗುಣವಾಗಿ ಯಾಮ್, ಈಸ್, ಆರ್ ಗಳನ್ನ ಬಳಸ್ತೀವಿ. ಸಬ್ಜೆಕ್ಟ್ ಏನೈತಿ? ಐ, ಯಾಮ್, ವಿ, ಆರ್, ಯು ಆರ್, ಯು ಆರ್, he is, she is, it is, they are. ಈ 3 ಬಿಟ್ರೆ ಮತ್ತಿನ್ಯಾವುದು ಇಲ್ಲ ಟು ಬಿ ವರ್ಬ್ ಪ್ರೆಸೆಂಟ್ ಒಳಗರೆ. ಒಂದ್ಸಲ ಹಂಗ ಕೇಳ್ಕೋರಿ, ಅಂತಿರ್ತೇನೆ ನೋಡ್ರಿ. ಒಂದು ಟೇಬಲ್ ಅಂತದ, ಅದು ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಅಂತ ಹೇಳಿ. I am, we are, you are, he is, she is, it is, they are. ಹಿಂಗ ಬಹಾಟ್ ಅನ್ನಕ್ ಬರ್ಬೇಕು ನಿಮಗೆ, ಕಲಿಬೇಕ್ರಿ. ಟು ಬಿ ವರ್ಬ್ಸ್ ಪ್ರೆಸೆಂಟ್ ಟೆನ್ಸ್ ಟೇಬಲ್ ಅಂತಂತೆ ನಾನು. ಟು ಬಿ ವರ್ಬ್ ಪ್ರೆಸೆಂಟ್ ಟೆನ್ಸ್ ಟೇಬಲ್ ಹೇಳ್ರಿ ಅಂದ್ರೆ ಐ ಆಮ್, ವಿ ಆರ್, ಯು ಆರ್, ಹಿ ಈಸ್, ಶಿ ಈಸ್, ಇಟ್ ಈಸ್, ದೇ ಆರ್ ಅಂತ ಅನ್ಬೇಕ್ರಿ. ಅಂದ್ರೆ ಯಾಮ್, ಈಸ್, ಆರ್ ಪ್ರೆಸೆಂಟ್ ಟೆನ್ಸ್ ನಾಗ ಅದಾವೆ. ಯಾಮ್, ಈಸ್, ಆರ್ ಬಂತಂದ್ರೆ ಪ್ರೆಸೆಂಟ್ ಟೆನ್ಸ್ ಅದು. ವಾಸ್, ವೇರ್ ಬಂದ್ರೆ ಪಾಸ್ಟ್ ಟೆನ್ಸ್ ರೀ. ಇಲ್ಲಿ ಸಬ್ಜೆಕ್ಟ್ ಅನುಗುಣವಾಗಿ ವಾಸ್ ಒಂದ್ ಕಡೆ, ವರ್ ಒಂದ್ ಕಡೆ ಬರ್ತದ. ಐ ವಾಸ್ ಎಲ್ಲ ಟೆನ್ಸ್ ಕಲೀಲಿಕ್ಕೆ ಟೇಬಲ್ ಇದೆ. ಐ, ವಿ, ಯು, ಹಿ, ಶಿ, ಇಟ್, ದೇ ಎಲ್ಲ ಟೆನ್ಸ್ ಇದ್ರ ಟೇಬಲ್ ಮುಖಾಂತರ ಕಲಿತೀವಿ. ಟು ಬಿ ವರ್ಬ್ಸ್ ಇದ್ರ ಟೇಬಲ್ ಮುಖಾಂತರ, ಟು ಹ್ಯಾವ್ ವರ್ಬ್ ಇದರ ಟೇಬಲ್ ಮುಖಾಂತರ, ಟು ಡು ವರ್ಬ್ ಇದರ ಟೇಬಲ್ ಮುಖಾಂತರ. ಪ್ರೆಸೆಂಟ್ ಆದ್ರೆ ಐ ಆಮ್, ವಿ ಆರ್, ಯು ಆರ್, ಹಿ ಈಸ್, ಶಿ ಈಸ್, ಇಟ್ ಈಸ್, ದೇ ಆರ್. ಪಾಸ್ಟ್ ಆದ್ರೆ ಕೇಳ್ಕೋರಿ. ಐ ವಾಸ್, ವಿ ವರ್, ಯು ವರ್, he was, she was, it was, they were. Past tense. I am, we are, you are ಅಂದ್ರೆ ನಾನು ಇದ್ದೇನೆ, ನಾವು ಇದ್ದೇವೆ, ನೀನು ಇದ್ದಿ, ನೀವು ಇದ್ದೀರಿ, ಅವನು ಇದ್ದಾನೆ ಅಂತ ಆಗುತ್ತೆ.
ಐ ವಾಸ್ ವಿ ವರ್ ಅಂದ್ರೆ ನಾನು ಇದ್ದೆನು, ನಾವು ಇದ್ದೆವು, ನೀನು ಇದ್ದಿ, ನೀವು ಇದ್ರಿ, ಅವಳು ಇದ್ದಳು, ಅವನು ಇದ್ದನು, ಹಿಂದೊಂದು ಹೇಳ್ತದೆ ಇದು. ಫ್ಯೂಚರ್ ಟೆನ್ಸ್ ಅಂದ್ರೆ ಗೊತ್ತಾ? ಮುಂದಿರೋದು. ಈಗ ನೀವು 8th ಅದಿರಿ ಅಂತ ತಿಳ್ಕೊಡ್ರಿ. ಐ ಆಮ್ 8th. ಲಾಸ್ಟ್ ಟೈಮ್ ನಾನು 7th ಇದ್ದೆ, ಐ ವಾಸ್ 7th. ಬೇಕಲ್ರಿ ಹೇಳಾಕ. ಮುಂದೆ ನಾನು 9th ಇರುವೆನು, ಐ ಶಾಲ್ ಬಿ. ಐ ಆಮ್, ವಿ ಆರ್, ಯು ಆರ್, he is, she is, it is, they are. ಪ್ರೆಸೆಂಟ್ ಟೆನ್ಸ್. I was, we were, you were, he was, she was, it was, they were. ಪಾಸ್ಟ್ ಟೆನ್ಸ್. ಫ್ಯೂಚರ್ ಟೆನ್ಸ್ನಾಗ ಇವನ್ನೆಲ್ಲಿ ಬಳಸ್ಬೇಕು ಅನ್ನೋದನ್ನ ಹೇಳ್ತೇನೆ ನೋಡ್ರಿ. ಐ ಶಾಲ್ ಬಿ, ವಿ ಶಾಲ್ ಬಿ, ಯು ವಿಲ್ ಬಿ, he will be, she will be, it will be, they will be. ಫಸ್ಟ್ ಪರ್ಸನ್ ಸಿಂಗುಲರ್ ಪ್ಲೂರಲ್, ಐ ವಿ ಇದ್ದಲ್ಲೇ ಶಾಲ್ ಬಿ ಹಾಕ್ರಿ. ಸೆಕೆಂಡ್ ಪರ್ಸನ್ ಯು, ಥರ್ಡ್ ಪರ್ಸನ್ ಹಿ, ಶಿ, ಇಟ್, ದೇ, ವಿಲ್ ಬಿ ಹಾಕ್ರಿ. ಐ ಶಾಲ್ ಬಿ, ವಿ ಶಾಲ್ ಬಿ, ಯು ವಿಲ್ ಬಿ, he will be, she will be, it will be, they will be ಅನ್ನೋದು ಟ್ರೆಡಿಷನಲ್ ಇಂಗ್ಲಿಷ್. ಬಟ್ ಮಾಡರ್ನ್ ಇಂಗ್ಲಿಷ್ನೊಳಗ ಶಾಲ್ ಬಿ ಬಳಸೋದಿಲ್ರಿ. ಎಲ್ಲ ಕಡೆ ವಿಲ್ ಬಿನ ಹಾಕ್ತೀವಿ. ಐ ವಿಲ್ ಬಿ, ವಿ ವಿಲ್ ಬಿ, ಯು ವಿಲ್ ಬಿ, he will be, she will be, it will be, they will be. ಇದು ಮಾಡರ್ನ್ ಇಂಗ್ಲಿಷ್. ಐ ಶಾಲ್ ಬಿ, ವಿ ಶಾಲ್ ಬಿ, ಉಳ್ಕದ್ದೆಲ್ಲ ವಿಲ್ ಬಿ ಅನ್ನೋದು ಟ್ರೆಡಿಷನಲ್ ಇಂಗ್ಲಿಷ್. ಸರಿ, ಯಾವ್ದು ಕರೆಕ್ಟ್ ಅಂದ್ರೆ ಗ್ರಾಮರ್ ಕಲಿಯುವಾಗ ಐ ಶಾಲ್ ಬಿ, ವಿ ಶಾಲ್ ಬಿ ನಾ ಹೇಳ್ರಿ. ಗ್ರಾಮರ್ ಕಲಿಯುವಾಗ ಟೈಮ್ದೊಳಗ್ರಿ. ಗ್ರಾಮರ್ ಬಿಟ್ಟು ಜನರಲ್ಲಿ ನಾವು ಮಾತಾಡ್ಲಿಕ್ಕೆ ಹತ್ತೀವಿ ಅಂತಂದ್ರೆ ವಿಲ್ ಬಿ ಯೂಸ್ ಮಾಡ್ರಿ. ಎಲ್ಲ ಕಡೆ ವಿಲ್ ಬಿ ಯೂಸ್ ಮಾಡ್ರಿ. ವಿದ್ಯಾರ್ಥಿಗಳೇ, ಇದನ್ನ ಟು ಬಿ ವರ್ಬ್ಸ್ ಅಂತ ಕರಿತೀವ್ರಿ. ಮಾಡ್ಕೋರಿ ನೀವ್ರಿ, ಒಂದ್ ಟೇಬಲ್ ಮಾಡ್ಕೋರಿ. ಐ ಶಾಲ್ ಬಿ, ವಿ, ಸಾರಿ ಪ್ರೆಸೆಂಟ್ ಟೆನ್ಸ್ ಅದು. ಐ ಆಮ್, ವಿ ಆರ್, ಯು ಆರ್, he is, they, she is, it is, they are. ಅಥವಾ he is, they are, she is, they are, it is, they are ಮಾಡಬಹುದು. ಟು ಬಿ ವರ್ಬ್ಸ್ ಮತ್ತೇನೂ ಇಲ್ಲ. ಇರ್ಬೇಕೇನು ತೋರ್ಸಕ್ಕ ಈ ಒಟ್ಟು 7 ಟು ಬಿ ವರ್ಬ್ಸ್ ಅದಾವ್ರಿ. ಒಂದ್ಸಲ ಹೇಳ್ತೀನಿ ಅಂಕೆನ. ಪ್ರೆಸೆಂಟ್ ನೊಳಗ ಯಾಮಿಸ್ ಆರ್, ಪಾಸ್ಟ್ ನೊಳಗ ವಾಸ್ ವೇರ್, ಫ್ಯೂಚರ್ ಒಳಗ ಶಾಲ್ ಬಿ, ವಿಲ್ ಬಿ. 7 ಟು ಬಿ ವರ್ಬ್ಸ್ ಎಷ್ಟದಾವ್ರಿ ಅಂತ ಕೇಳಿದ್ರೆ 7 ಅಂತನ್ರಿ. ಯಾಮಿಸ್ ಆರ್, ವಾಸ್ ವೇರ್, ಶಾಲ್ ಬಿ, ವಿಲ್ ಬಿ. ಇವು ಟು ಬಿ ವರ್ಬ್ಸ್. ವಾಕ್ಯ ಹೇಳ್ರಿ ಅಂದ್ರೆ ಐ ಆಮ್ ಟೀಚರ್, ವಿ ಆರ್ ಸ್ಟೂಡೆಂಟ್ಸ್, ಶಿ ಈಸ್ ಮೈ ಸಿಸ್ಟರ್, ದೇ ಆರ್ ಮೈ ಫ್ರೆಂಡ್ಸ್. ಇವನ್ನೆಲ್ಲ ವಾಸ್ ವೇರ್ ಯೂಸ್ ಮಾಡೋ. ಐ ವಾಸ್ 7th, they were 10th. I shall be a doctor, you will be a nurse. ಮುಂದಿನ ಯಾವುದು? ಟು ಬಿ ವರ್ಬ್ಸ್, ಟು ಹ್ಯಾವ್ ವರ್ಬ್ಸ್ ಬರ್ತೇವೆ ನೋಡ್ರಿ. ಟು ಹ್ಯಾವ್ ವರ್ಬ್ಸ್ ಏನ್ ತೋರಿಸ್ತವೆ ಅಂತಂದ್ರೆ ಹೇಳಿನಲ್ರಿ ನಿಮಗೆ, ಪೊಸೆಷನ್ ತೋರಿಸ್ತವೆ. ನನ್ನ ಹತ್ರ ಏನೈತಿ, ನಾನು ಏನನ್ನ ಹೊಂದಿರುತ್ತೇನೆ ಅನ್ನೋದನ್ನು ತೋರಿಸ್ತಾವ್ರಿ. ಇಲ್ಲೊಂದು ಹಂಗ ನೋಡ್ರಿ ಡಿಫರೆನ್ಸ್ ತೋರಿಸ್ತೀನಿ ನಮಗೆ. ಐ ಆಮ್ ಅನ್ನೋದು ಟು ಬಿ ಹೊರಬ ಆಗ್ತೈತಿ, ಐ ಹ್ಯಾವ್ ಅನ್ನೋದು ಟು ಹ್ಯಾವ್ ಹೊರಬ ಆಗ್ತೈತಿ. ನಾನು ಇರುತ್ತೇನೆ, ನಾನು ಹೊಂದಿರುತ್ತೇನೆ. ವಿದ್ಯಾರ್ಥಿಗಳು, ಇಷ್ಟು ಡಿಫರೆನ್ಸ್ ಅಂದ್ರೆ. ಟು ಹ್ಯಾವ್ ವರ್ಬ್ಸ್ ಏನ್ ತೋರಿಸ್ತಾವ ಅಂದ್ರೆ ನಮ್ಮ ಹತ್ರ ಏನೈತೆ ಅನ್ನೋದನ್ನ ಹೇಳ್ತಾವೆ. ಐ ಹ್ಯಾವ್ ಎ golden watch. I am a king. ಇಲ್ಲಿ ಆಮ್ ಏನಾತ್ರಿ? ನಾನು ಇರುತ್ತೇನೆ ಅಂತ. ಇಲ್ಲಿ ಹ್ಯಾವ್ ಏನಾಗ್ತೈತ್ರಿ?
ನಾ ಇರುತ್ತೇನನ್ರಿ? ನಾನು ಗೋಲ್ಡನ್ ವಾಚ್ ಇರುತ್ತೇನ? ನನ್ನ ಹತ್ರ ಗೋಲ್ಡನ್ ವಾಚ್ ಇರುತ್ತದೆ. ವಿದ್ಯಾರ್ಥಿಗಳೇ, ದಟ್ ಇಸ್ ದ ಡಿಫರೆನ್ಸ್. ನೀ ಇಂಗ್ಲಿಷ್ ಮಾತಾಡ್ಬೇಕಾದ್ರೆ ಇಟ್ ಈಸ್ ಎ ಕೌ. ಇಟ್ ಈಸ್ ಎ ಕೌ. ಇಟ್ ಹ್ಯಾಸ್ 4 legs. ಯಾಮಿಜಾರ್ ಬಳಸಿದ್ರಿ, ಟು ಬಿ ಹೊರಬ್ ಬಳಸಿದ್ರಿ, ಕರ್ತೃವಿನ ಇರುವಿಕೆಯನ್ನು ಹೇಳ್ತದ. ಟು ಹ್ಯಾವ್ ಹರ್ಬ್ಸ್ಗಳು ಬಳಸಿಕೊಂಡ್ರೆ ಕರ್ತೃವಿನ ಹತ್ರ ಏನೈತಿ, ಕರ್ತೃ ಏನನ್ನು ಹೊಂದಿದೆ ಅನ್ನೋದನ್ನ ಹೇಳ್ತಾವ್ರಿ. ಇಟ್ ಈಸ್ ಎ ಕಾರ್. ಇಟ್ ಈಸ್ ಎ ಕಾರ್. ಇಟ್ ಹ್ಯಾಸ್ 4 wheels. ಹೆಂಗನ್ಬೇಕು? ನಮ್ಮ ಹುಡುಗರು ಹೈಸ್ಕೂಲ್ನಾಗ ಹೇಳ್ತಾರ, ಇಟ್ ಈಸ್ ಎ ಕಾರ್, ಇಟ್ ಈಸ್ 4 wheels ಅಂತಾರ. ಇಟ್ ಈಸ್ 4 wheels ಅಂದ್ರೆ ಅದು 4 ಗಾಲಿ ಇರುತ್ತದೆ ಅಂತ ಆಗ್ತೈತಿ. ಅದು 4 ಗಾಲಿ ಇರುತ್ತದೆ ಅಲ್ರಿ, ಅದು 4 ಗಾಲಿಗಳನ್ನ ಹೊಂದಿರುತ್ತದೆ ಅನ್ಬೇಕಂದ್ರೆ ಯಾವ, ಹ್ಯಾಸ್, ಹ್ಯಾಡ್, ಶೆಲ್, ವಿಲ್, ಟು ಹ್ಯಾವ್ ಹರ್ಬ್ಸ್ಗಳನ್ನ ಯೂಸ್ ಮಾಡ್ಕೋಬೇಕು. ಟು ಹ್ಯಾವ್ ಹರ್ಬ್ಸ್ಗಳು ಪೊಸೆಷನ್ ಹೇಳ್ತಾವ. ಏನನ್ನು ಹೊಂದಿದೆ ಸಬ್ಜೆಕ್ಟ್ ಅನ್ನೋದನ್ನ ಹೇಳುವಂತ ವರ್ಬ್ಗಳಿಗೆ ಟು ಹ್ಯಾವ್ ವರ್ಬ್ ಅಂತಾರ. ಸಬ್ಜೆಕ್ಟ್ ಏನನ್ನು ಹೊಂದಿರುತ್ತದೆ, ಸಬ್ಜೆಕ್ಟ್ ನ ಹತ್ರ ಏನೈತಿ ಅಂತ ಹೇಳಿದ್ರೆ ಟು ಹ್ಯಾವ್ ವರ್ಬ್ಸ್. ಹಿಂಗ ಟು ಬಿ ವರ್ಬ್ಸ್, ಟು ಹ್ಯಾವ್ ವರ್ಬ್ಸ್ ಡಿಫರೆಂಟ್ ಅದಾವ್ರಿ. ಮಾತಾಡ್ಲಿಕ್ಕೆ ದಿಸ್ ಈಸ್ ಅವರ್ ಹೌಸ್. ದಿಸ್ ಈಸ್ ಅವರ್ ಹೌಸ್. ಅವರ್ ಹೌಸ್ ಹ್ಯಾಸ್ 5 rooms. ದಿಸ್ ಈಸ್ ಎ ಟೇಬಲ್. This has 4 legs. ಮತ್ತೇನ್ ಬೇಕು ಹೇಳ್ರಿ. ಯಾಮಿಸ್ ಆರ್, ವಾಸ್, ವೇರ್, ಶಾಲ್ ಬಿ, ವಿಲ್ ಬಿ ಯೂಸ್ ಮಾಡಿದ್ರಿ ಇರುತ್ತದೆ, ಇತ್ತು, ಇರುವುದು ಅಂತ ಮೀನಿಂಗ್ ಆಗ್ತದೆ. ಈ ಟು ಹ್ಯಾವ್ ಹರ್ಬ್ಸ್ ಅದಾವಲ್ಲ, ಪೊಸೆಷನ್ ತೋರಿಸ್ತಕ್ಕಂಥ ವರ್ಬ್ಗಳನ್ನ ಯೂಸ್ ಮಾಡಿದ್ರೆ ಹೊಂದಿರುತ್ತದೆ, ಹೊಂದಿತ್ತು, ಮುಂದೆ ಹೊಂದಿರುವುದು ಅಂತ ಮೀನಿಂಗ್ ಆಗ್ತದೆ. ಸರಿನಾ? ಹಾಗಾದ್ರ ಹೊಂದಿರ್ಬೇಕೆಂದು ತೋರ್ಸಾಕ ಎಷ್ಟು ಹರ್ಬ್ಸ್ಗಳು ಅದಾವ್ರಿ? 5 ಹರ್ಬ್ಸ್ ಅದಾವ್ರಿ. ಟು ಹ್ಯಾವ್ ಹರ್ಬ್ಸ್ 5. ಪ್ರೆಸೆಂಟ್ ಟೆನ್ಸ್ ನಲ್ಲಿ ಹ್ಯಾವ್, ಹ್ಯಾಸ್ ಅದಾವ. ಪಾಸ್ಟ್ ಟೆನ್ಸ್ ನಲ್ಲಿ ಒಂದೇ ಐತಿ. ಫ್ಯೂಚರ್ ಟೆನ್ಸ್ ನಲ್ಲಿ ಶಾಲ್ ಹ್ಯಾವ್, ವಿಲ್ ಹ್ಯಾವ್ ಅದಾವ. ಯಾಮಿಸ್ ಆರ್, ವಾಸ್, ವೇರ್, ಶಾಲ್ ಬಿ, ವಿಲ್ ಬಿ ಬಳಸಿದ್ರಿ ನೀವು ಅದಿರಿ ಅಂತ ಮೀನಿಂಗ್. ಹ್ಯಾವ್, ಹ್ಯಾಸ್, ಹ್ಯಾಡ್, ಶೆಲ್, ವಿಲ್ ಬಳಸಿದ್ರೆ ನಿಮ್ ಹತ್ರ ಐತಿ ಅಂತ ಅರ್ಥ. ಇದನ್ನ ಹೆಂಗ ಪರ್ಸನ್ಸ್ ಗಳಲ್ಲಿ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಗಳಲ್ಲಿ ಹಾಕಿ ಯೂಸ್ ಮಾಡಿದ್ವಿ. ಐ ಆಮ್, ವಿ ಆರ್, ಯು ಆರ್, ಯು ಆರ್, ಹಿ, ಶಿ, ಇಟ್ ಇಸ್, ದೇ ಆರ್. ಐ ವಾಸ್, ವಿ ವರ್, ಯು ವರ್, ಹಿ ವಾಸ್, ಶಿ ವಾಸ್, ಇಟ್ ವಾಸ್, ದೇ ವರ್. ಐ ಶಲ್ ಬಿ, ವಿ ಶಲ್ ಬಿ, ಯು ವಿಲ್ ಬಿ, ಹಿ ವಿಲ್ ಬಿ, ಶಿ ವಿಲ್ ಬಿ, ಇಟ್ ವಿಲ್ ಬಿ, ದೇ ವಿಲ್ ಬಿ. ತುಟ್ಟಿ ಮ್ಯಾಲೆ ಬರ್ಬೇಕ್ರಿ, ಇಂಗ್ಲಿಷ್ ತಪ್ಪ ಬರ್ಬಾರ್ದು. ಐ ಆಮ್ ಬಂದು ಐ ಈಸ್ ಎ ಟೀಚರ್ ಅಂದ್ರ ಹಿ ಈಸ್ ಬರ್ಬೇಕು. ಹಿ ಆರ್ ಎ ಟೀಚರ್ ಅಂದ್ರೆ ಏನ್ ಮಾಡ್ಲಿ ಹೇಳ್ರಿ ನಾನು? ಅದಕ್ಕೆ ತುಟ್ಟಿ ಮ್ಯಾಲೆ ಇರ್ಬೇಕು. ಐ ಆಮ್, ವಿ ಆರ್, ಯು ಆರ್, ಹಿ ಈಸ್, ಶಿ ಈಸ್, ಇಟ್ ಈಸ್, ದೇ ಆರ್. ಐ ವಾಸ್, ವಿ ವರ್, ಯು ವರ್, ಹಿ ವಾಸ್, ಶಿ ವಾಸ್, ಇಟ್ ವಾಸ್, ದೇ ವರ್. ಐ ಶಲ್ ಬಿ, ವಿ ಶಲ್ ಬಿ, ಯು ವಿಲ್ ಬಿ, ಹಿ ವಿಲ್ ಬಿ, ಶಿ ವಿಲ್ ಬಿ, ಇಟ್ ವಿಲ್ ಬಿ, ದೇ ವಿಲ್ ಬಿ. ಹಂಗೆ ಇವನು ಕಲಿಬೇಕಲ್ರಿ. ಇದು ನಾನು ಇರುತ್ತೇನೆ, ಅದು ನನ್ನ ಹತ್ತಿರ ಇರುತ್ತದೆ, ಹೌದಲ್ಲ? ಅವನ ಹತ್ತಿರ ಇರುತ್ತದೆ, ಅವರ ಹತ್ತಿರ ಇರುತ್ತದೆ, ಅವಳ ಹತ್ತಿರ ಇರುತ್ತದೆ, ಅವನ ಹೊಂದಿರುತ್ತಾನೆ ಅಂತ ಆಗ್ತದೆ. ರಾವಣ ಹ್ಯಾಡ್ 10 heads ಅನ್ಬೇಕು. ರಾವಣ ವಾಸ್ 10 heads ಅಂದ್ರೆ ರಾವಣ ಹ್ಯಾಡ್ 10 heads. ಐ ಆಮ್ ಎ ಟೀಚರ್, ಐ ಹ್ಯಾವ್ 2 books ಅನ್ಬೇಕು. ದಿಸ್ ಈಸ್ ಎ ಸೈಕಲ್, ದಿಸ್ ಹ್ಯಾಸ್ 2 wheels ಅಂತ ಅನ್ಬೇಕು. ಇಟ್ ಈಸ್ ಎ ಕೌ, ಇಟ್ ಹ್ಯಾಸ್ 4 legs ಅನ್ಬೇಕ್ರಿ. ಇಟ್ ಈಸ್ 4 legs ಅಂದ್ರೆ ನೀವು ಮಾತಾಡ್ಬೇಕು, ಕರೆಕ್ಟ್ ಇಂಗ್ಲಿಷ್ ಮಾತಾಡ್ಬೇಕಾ? ಇದನ್ನ ಕೇಳ್ಕೊರಿ, ದಿನಾಲು ನೋಡ್ರಿ. ಭಜನೆ ಮಾಡ್ದಂತೆ ಮಾಡ್ಬೇಕ್ರಿ, ಭಕ್ತಿಯಿಂದ ಮಾಡ್ಬೇಕು. ಇದನ್ನ ತಾಚಾರದಿಂದ ಕಲ್ತ್ರೆ ಯಾವುದನ್ನು ಕೆಲಸ ಸರಿ ಇಲ್ಲ, ಗೊತ್ತೈತಲ್ರಿ. ಪ್ರೀತಿಯಿಂದ ಮಾಡ್ಬೇಕು. ಆಸೆ ಇತ್ತಂದ್ರೆ ಮಾಡ್ರಿ. ಡೆಫಿನೆಟ್ಲಿ ಇಲ್ರಿ, ನಾವು ಫೇಲ್ ಆಗೋದೇ ಇಲ್ಲ. ನಿಷ್ಠೆ ಇರಬೇಕು. ನಿಷ್ಠೆ, ಗೌರವ ಇಟ್ಟು ನೀವು ಕಲಿಬೇಕನ್ನುವ ಇಚ್ಛೆಯಿಂದ ನೀವು ಕಲಿತ್ರೆ 3-4 ತಿಂಗಳಲ್ಲಿ ಇಂಗ್ಲಿಷ್ ಮಾತಾಡ್ತೀರಿ ನೀವು.
ಬೇಕಾದಷ್ಟು ನನ್ನ ಲ್ಯಾಂಗ್ವೇಜ್ ಲ್ಯಾಬೊರೇಟರಿ ಒಳಗೆ ಪ್ರಾಕ್ಟಿಕಲ್ ಮಾಡೀನಿ. ಬೇಕಾದಷ್ಟು ಗಿಡಗಳನ್ನ ಬೆಳೆಸೀನಿ. ಲೆಕ್ಕ ಫಾರೆಸ್ಟ್ನ ಬೆಳಿತಾವ ಹಂಗೆ ಬೆಳೆಸೀನಿ ವಿದ್ಯಾರ್ಥಿಗಳನ್ನು. ಹೈ ಕ್ಲಾಸ್ ಕಲಿಸ್ತೇನೆ ರೀ. ನಾ ಹೇಳಿದ್ನಲ್ಲ ನಮ್ದು TCH, B.Ed, MA ಪ್ರೈಮರಿ ಕಲಿಸ್ತೇನೆ, ಹೈಸ್ಕೂಲಿಗೆ ಕಲಿಸ್ತೇನೆ, ಕಾಲೇಜಿಗೆ ಕಲಿಸ್ತೇನೆ. ವಿಶ್ವಾಸದಿಂದ ಕಲೀರಿ. ಟೇಬಲ್ ಹೇಳ್ತೇನೆ ನೋಡ್ರಿ. ಇದನ್ನ ಹೊಂದಿರುವಿಕೆನ ಟೇಬಲ್ ಪ್ರೆಸೆಂಟ್ ಟೆನ್ಸ್ನಾಗ ಯಾವ ಸಬ್ಜೆಕ್ಟಿಗೆ ಹ್ಯಾವ್ ಬರಬೇಕು, ಯಾವ ಸಬ್ಜೆಕ್ಟಿಗೆ ಹ್ಯಾಸ್ ಬರಬೇಕು ಸಲುವಾಗಿ ಹೇಳ್ತೇನೆ, ಕೇಳ್ಕೊ. I have, we have, you have, you have, he has, she has, it has, they has ಅಲ್ಲ, they have. ಫಸ್ಟ್ ಪರ್ಸನ್ ಸಿಂಗುಲರ್ ಪ್ಲೂರಲ್ I, we have. ಸೆಕೆಂಡ್ ಪರ್ಸನ್ ಸಿಂಗುಲರ್ ಪ್ಲೂರಲ್ you have. ಥರ್ಡ್ ಪರ್ಸನ್ ಸಿಂಗುಲರ್ he, she, it has. ಥರ್ಡ್ ಪರ್ಸನ್ ಪ್ಲೂರಲ್ they have. I have, we have, you have, he has, she has, it has, they have. ಹ್ಯಾವ್ ಹ್ಯಾಸ್ ಯೂಸ್ ಮಾಡಿದ್ರೆ ನಮ್ಮ ಹತ್ರ ಸದ್ಯಕ್ಕೆ ಐತೆ ಅಂತ. ನನ್ನ ಹತ್ರ 10 ರೂಪಾಯಿ ಐತಪ್ಪ ಸದ್ಯಕ್ಕೆ. I have 10 rupees. We have 10 rupees. You have 10 rupees. You have 10 rupees. He has 10 rupees. She has 10 rupees. It has 10 rupees. They have 10. It has 10 rupees ಅಂದ್ರೆ ಮೀನಿಂಗ್ ಆಗ್ಲಿಕ್ಕಿಲ್ಲ, ಸುಮ್ಮನೆ ಹೇಳಿದ್ ನಿಮಗೆ. They have 10 rupees. ಪ್ರೆಸೆಂಟ್ನಾಗ ಹ್ಯಾವ್ ಹ್ಯಾಸ್ ಬರ್ತೈತಿ. ಇನ್ನು ಪಾಸ್ಟ್ ಟೆನ್ಸ್ನಾಗ ಏನೇ ಸಬ್ಜೆಕ್ಟ್ ಇದ್ರು ಹ್ಯಾಡ್ ಯೂಸ್ ಮಾಡ್ರಿ. ನನ್ನ ಹತ್ರ ನಿನ್ನ 10 ರೂಪಾಯಿ ಇತ್ತು, I had. ಅವಳ ಹತ್ರ ನಿನ್ನ 10 ರೂಪಾಯಿ ಇತ್ತು, she had. ಸಬ್ಜೆಕ್ಟ್ ಇದು ವರ್ಬ್ ಒಂದೇ ಇರುವುದರಿಂದ ಪಾಸ್ಟ್ ಟೆನ್ಸ್ ನಲ್ಲಿ ಎಲ್ಲ ಸಬ್ಜೆಕ್ಟ್ಗೂ ಹ್ಯಾಡ ಬರ್ತೈತಿ. I had, we had, you had, he had, she had, it had, they had. ಈಗ ನನ್ನ ಹತ್ರ ಒಂದೇನೋ ಇಲ್ಲಪ್ಪ, ನಾಳೆ ಬರ್ತೈತಿ. ನನ್ನ ಹತ್ರ ಒಂದು 10,000 ರೂಪಾಯಿ ನನ್ನ ಕಡೆ ಇಲ್ಲೀಗ, ಹೌದಲ್ಲ? ಪ್ರೆಸೆಂಟ್ನಾಗ ಹೇಳ್ಬೇಕಂದ್ರೆ ಇಲ್ಲ, ಪಾಸ್ಟ್ನಾಗ ಹೇಳ್ಬೇಕಂದ್ರೆ ನಾಳೆ ನನ್ನ ಹತ್ರ 10,000 ರೂಪಾಯಿ ಇರ್ತಾವ್ರಿ. I shall have 10,000 rupees tomorrow. ಗೊತ್ತಾಗ್ತತಿಲ್ರಿ? I shall have a new car. ನೆಕ್ಸ್ಟ್ ಇಯರ್ ಒಂದು ಹೊಸ ಕಾರ್ ನಾನು ಒಂದು ಹೊಸ ಕಾರನ್ನ ಹೊಂದುವೆನು. ನನ್ನ ಹತ್ರ ಒಂದು ಹೊಸ ಕಾರ್ ಇರುವುದು ಮುಂದಿನ ವರ್ಷ. ಭವಿಷ್ಯತ್ ಕಾಲದಲ್ಲೇ ನನ್ನ ಹತ್ರ ಏನಾರು ಒಂದು ಇರ್ತೈತೆ ಅಂತ ಹೇಳ್ಬೇಕಾದ್ರೆ ಶೆಲ್ಲ ವಿಲ್ಲ ಯೂಸ್ ಮಾಡ್ರಿ. ಹಿಂದಕ್ಕೆ ನನ್ನ ಹತ್ರ ಇತ್ತು, ಈಗ ಇರಬಾರ್ದು ಮತ್ತದು. ನಿನ್ನ ಹತ್ರ ಒಂದು ಹಳೆ ಸೈಕಲ್ ಇತ್ತು, ಈಗ ಇರಬಾರ್ದು ಅಂದ್ರೆ ಹ್ಯಾಡ್ ಯೂಸ್ ಮಾಡ್ರಿ. ಯಾವ ಹ್ಯಾಸ್ ಅಂದ್ರೆ ಸದ್ಯಕ್ಕೆ ನನ್ನ ಹತ್ರ ಇರ್ತೈತ್ರಿ. ಹ್ಯಾಡ್ ಅಂದ್ರೆ ಸದ್ಯಕ್ಕೆ ಇರುದಿಲ್ರಿ, ಇರಬಾರ್ದ್ರಿ. ಮತ್ತೆ ಈ ಸದ್ಯಕ್ಕೆ ಏನಾರ ಐತಿ, ಹಿಂದಕ್ಕೂ ಇತ್ತು ಈಗೂ ಐತಿ ಅಂದ್ರೆ ಹ್ಯಾಡ್ ಬಳಸಬಾರ್ದು, ಯಾವ ಹ್ಯಾಸ ಬಳಸಬೇಕು. ಹಿಂದಕ್ಕಿತ್ರ ಸರ್ ನನ್ನ ಕಡೆ ಈಗಿಲ್ಲ ಅನ್ಬೇಕಾದ್ರೆ ಹ್ಯಾಡ್ ಅನ್ಬೇಕು. ಇಲ್ಲ ಸರ್ ಮುಂದಿನ ದಿನಮಾನದಲ್ಲೇ ನನ್ನ ಹತ್ರ ಎಂತದಿರುವುದು ಅಂತ ಇರ್ಬೇಕು. ಐ ಶಾಲ್ ಹ್ಯಾವ್ ಮೈ ಓನ್ ಹೌಸ್. ಈ ಬಾಡಿಗೆ ಮನೆಗಳಿಗಿದ್ದೇವೆ, ಇನ್ನೊಂದ್ 2 ವರ್ಷ ಬಿಟ್ಟು ನಮ್ಮ ಸ್ವಂತ ಮನೆಯಾಗ ಇರ್ತೇವೆ. ನಾವು ನಮ್ಮ ಸ್ವಂತ ಮನೆಯನ್ನು ಹೊಂದ್ಬೇಕು. ಶಾಲ್ ಹ್ಯಾವ್ ವಿಲ್ ಹ್ಯಾವ್ ಯೂಸ್ ಮಾಡ್ರಿ. ಇದನ್ನೆಲ್ಲ ಯೂಸ್ ಮಾಡ್ಬೇಕು ಹೇಳ್ದೆ, ಇದನ್ನೆಲ್ಲ ಯೂಸ್ ಮಾಡ್ಬೇಕು ಹೇಳ್ದೆ. ಸಬ್ಜೆಕ್ಟ್ ಇಲ್ಲಿ ಅದನ್ನೆಲ್ಲ ಇದು ಸೇಮ್. ಈಗ ಇದನ್ನ ಮಾಡಿದವಲ್ಲ, ಶಾಲ್ ಬಿ ಎಲ್ಲೇ I, we ಇದ್ದಲ್ಲಿ ಶಾಲ್ ಬಿ, ಉಳ್ಕದೆಲ್ಲ ವಿಲ್ ಬಿ. ಇಂಗ್ಲಿಷ್, ಮಾಡರ್ನ್ ಇಂಗ್ಲಿಷ್ ಒಳಗ ಎಲ್ಲ ಕಡೆ ವಿಲ್ ಬಿ. ಹಂಗೆ ಇದು ಮಾಡರ್ನ್ ಇಂಗ್ಲಿಷ್ ಒಳಗ I shall have, we shall have, ಉಳ್ಕದೆಲ್ಲ ವಿಲ್ ಹ್ಯಾವ್. ಇದು ಟ್ರೆಡಿಷನಲ್ ಇಂಗ್ಲಿಷ್. ಮಾಡರ್ನ್ ಇಂಗ್ಲಿಷ್ ಒಳಗೆ ಎಲ್ಲ ಕಡೆ ವಿಲ್ ಹ್ಯಾವ್ ರೀ. ಒಂದ್ಸಲ ಅಂತ ತೋರಿಸ್ತು ನೋಡ್ರಿ. I shall have, we shall have, you will have, he will have, she will have, it will have, they will have. ಇದು ಟ್ರೆಡಿಷನಲ್ ಇಂಗ್ಲಿಷ್. ಮಾಡರ್ನ್ ಇಂಗ್ಲಿಷ್ ಅಂದ್ರೆ ಶಾಲ್ ಹಾವ್ ಬಿಟ್ಟು ಬಿಡ್ರಿ. I will have, we will have, you will have, he will have, she will have, it will have, they will have. ಸರ್ ಯಾವ್ದು ಕರೆಕ್ಟ್? ಎರಡು ಕರೆಕ್ಟ್. I shall have ಅನ್ರಿ, we shall have ಅನ್ರಿ, you will have ಅನ್ರಿ. ಒಂದು ಹುಷಾರಿ, ಸೆಕೆಂಡ್ ಮತ್ತು ಥರ್ಡ್ ಪರ್ಸನ್ ದಲ್ಲಿ ವಿಲ್ ಹ್ಯಾವ್, ಫಸ್ಟ್ ಪರ್ಸನ್ ದಲ್ಲಿ ವಿಲ್ ಹ್ಯಾವ್ ಯೂಸ್ ಮಾಡಬಹುದು. I will have ಅನ್ಬಹುದು, we will have ಅನ್ಬಹುದು. ಆದರೆ ಸೆಕೆಂಡ್ ಮತ್ತು ಥರ್ಡ್ ಪರ್ಸನ್ ದಲ್ಲಿ ಶಾಲ್ ಹ್ಯಾವ್ ಬಳಸಲಿಕ್ಕೆ ಬರುದಿಲ್ಲ. ಇಲ್ಲಿ ಕೂಡ ಅಷ್ಟೇ. I shall be, we shall be, you will be ಅನ್ರಿ. I shall be ಅನ್ರಿ, I will be ಅನ್ರಿ. We shall be ಅನ್ರಿ, we will be ಅನ್ರಿ. ಆದ್ರ you, he, she, it, they ಬಂದಾಗ ಕೇವಲ will be ಅನ್ರಿ, shall be ಅನ್ಬಾರ್ದ್ರಿ. ಇಲ್ಲಿ ಹಂಗೆ I shall have ಕರೆಕ್ಟು, I will have ಕರೆಕ್ಟು,
ವಿ ಶಾಲ್ ಹ್ಯಾವ್ ಕರೆಕ್ಟ್, ವಿ ವಿಲ್ ಹ್ಯಾವ್ ಕರೆಕ್ಟ್, ಯು ವಿಲ್ ಹ್ಯಾವ್ ಮಾತ್ರ ಕರೆಕ್ಟ್, ಯು ಶಾಲ್ ಹ್ಯಾವ್ ಇನ್ಕರೆಕ್ಟ್. ಅದು ಕರೆಕ್ಟ್ ಆಗ್ತೈತಿ, ಬಟ್ ಅದು ಬಹಳ ದಿವಸ ನಂತರ ಹೇಳ್ತೇನೆ ಅದು ಯಾಕೆ. ಯು ಶಾಲ್ ಹ್ಯಾವ್ ಅನ್ಬೋದು, ಒಂದು ವಿಶಿಷ್ಟ ಸಂದರ್ಭ ಐತದು, ಮುಂದಿನ ದಿನಮಾನದಲ್ಲಿ, ಸದ್ಯಕ್ಕನ ಬೇಡ. ಈ ಸದ್ಯಕ್ಕೆ ಇಷ್ಟು ತಲೆ ಫಿಕ್ಸ್ ನಿಮಗೆ. ಇನ್ನೊಂದ್ಸಲ ಟೇಬಲ್ ಹೇಳ್ತೀನಿ ನೋಡ್ರಿ. ಐ ಹ್ಯಾವ್, ವಿ ಹ್ಯಾವ್, ಯು ಹ್ಯಾವ್, ಯು ಹ್ಯಾವ್, he has, she has, it has, they have. I had, we had, ಎಲ್ಲ ಕಡೆ had. Future, I shall have, we shall have, you will have, he will have, she will have, it will have, they will have. To be verbs 7 ಅದವೆ, to have verbs 5 ಅದವೆ. ಓಕೆ, ನೆಕ್ಸ್ಟ್ ಟೈಪ್ ಆಫ್ ವರ್ಬ್. ಇವತ್ತು ನಾನು ಏನು ಕಲಿಸ್ತೀನಿ ಅಂತ ಹೇಳಿ ನಿಮ್ಗೆ, ಟು ಬಿ ವರ್ಬ್ಸ್, ಟು ಹ್ಯಾವ್ ವರ್ಬ್ಸ್, ಇರುವಿಕೆ ಅಂತ ತೋರಿಸ್ತದೆ. ಸ್ಟೇಟ್ ಅಂತ ಬರ್ತದೆ ನೋಡಿ. ಸ್ಟೇಟ್ ಅಂದ್ರೆ ಇರುವಿಕೆ. ಟು ಹ್ಯಾವ್ ವರ್ಬ್ ಪೊಸೆಷನ್. ಪೊಸೆಷನ್ ಅಂದ್ರೆ ಮಾಲೀಕತ್ವ. ಐ ಹ್ಯಾವ್ ಟು ಹೌಸ್, ಐ ಹ್ಯಾವ್ ಟು ಹೌಸಿಸ್, ಸಾರಿ, ಐ ಹ್ಯಾವ್ ಟು ಹೌಸಿಸ್ ಅಂತಂದ್ರೆ ನಾನು 2 ಮನೆಗಳ ಮಾಲೀಕನಿರುತ್ತೇನೆ. ಪೊಸೆಷನ್ ತೋರಿಸ್ತದ. ಮತ್ತೆ ಐ ಹ್ಯಾವ್ ಟು ಸನ್ಸ್ ಅಂದ್ರೆ 2 ಮಕ್ಕಳ ಮಾಲೀಕನಿರುತ್ತೇನೆ ಅನ್ನಬಾರದು. ನನಗೆ 2 ಮಕ್ಕಳು ಇರುತ್ತೇವೆ ಅಂದ್ರೆ ಇದು ಪೊಸೆಷನ್ ಅನ್ಸಕ್ಕಂಥದ್ದು ಒಮ್ಮೆ ಓನರ್ಶಿಪ್ ತೋರಿಸ್ತದ, ಒಮ್ಮೆ ರಿಲೇಷನ್ ತೋರಿಸ್ತದ್ರಿ. ಐ ಹ್ಯಾವ್ ಎ ಗುಡ್ ವೈಫ್, ನಾನು ಒಬ್ಬ ಒಳ್ಳೆ ಹೆಂಡತಿಯ ಮಾಲೀಕನ ಇರುತ್ತೇನೆ ಹಂಗನ್ಬಾರ್ದ್ರಿ. ಐ ಹ್ಯಾವ್ ಗುಡ್ ವೈಫ್ ಅಂದ್ರೆ ನಾನು ಒಬ್ಬ ಗುಡ್ ವೈಫ್ ಅನ್ನ ಹೊಂದಿರುತ್ತೇನೆ. ರಿಲೇಷನ್ ತೋರಿಸ್ತದ. ಪೊಸೆಷನ್ ಅಂತಕ್ಕಂಥದ್ದು ಒಮ್ಮೊಮ್ಮೆ ರಿಲೇಷನ್. ಐ ಹ್ಯಾವ್ ಎ ಗುಡ್ ಹೌಸ್ ಅಂದ್ರೆ ಮಾಲೀಕನ ಇರುತ್ತೇನೆ. ಐ ಹ್ಯಾವ್ ಗುಡ್ ವೈಫ್ ಅಂದ್ರೆ ಹೊಂದಿರುತ್ತೇನೆ ಅಂತ ಮೀನಿಂಗು. ಇದ್ದಾಳೆ, ನನಗೆ ಗುಡ್ ವೈಫ್ ಇದ್ದಾಳೆ ಅಂತ ಹೇಳಿ. ಐ ಹ್ಯಾವ್ ಟು ಸನ್ಸ್ ಅಂದ್ರೆ 2 ಮಕ್ಕಳ ಮಾಲೀಕನ ಇರುತ್ತೇನೆ ಅಂತಾಗಲ್ಲ. ರಿಲೇಷನ್ ಇದೆ ನನಗೆ, 2 ಮಕ್ಕಳಿಗೆ ನನಗೆ ರಿಲೇಷನ್ ಇದೆ, ಒಂದು ಗುಡ್ ಹೆಂಡತಿಗೆ ನನಗೆ ರಿಲೇಷನ್ ಇದೆ. ಟು ಹ್ಯಾವ್ ವರ್ಬ್ಸ್ ಪೊಸೆಷನ್ ತೋರಿಸ್ತವೆ, ಒಮ್ಮೊಮ್ಮೆ ರಿಲೇಷನ್ ತೋರಿಸ್ತವೆ. ಆದರೆ ಟು ಬಿ ವರ್ಬ್ ಕೇವಲ ಸ್ಟೇಟ್ ಅನ್ನು ತೋರಿಸ್ತವೆ. ಟು ಹ್ಯಾವ್ ವರ್ಬ್ ಪೊಸೆಷನ್ ತೋರಿಸ್ತವೆ, ರಿಲೇಷನ್ ತೋರಿಸ್ತವೆ. ಟು ಡೂ ವರ್ಬ್ ಕೆಲಸ ತೋರಿಸ್ತವೆ. ಕೆಲಸ ಒಂದ್ ಸೆಂಟೆನ್ಸ್ ಬರಲೇ ಇಲ್ಲ, ಒಂದ್ ಸೆಂಟೆನ್ಸ್ ಬರುತ್ತೆ ನೋಡು. ಐ ಆಮ್ ಕಿಂಗ್ ಇರುವಿಕೆಯನ್ನು ತೋರಿಸ್ತದ. ಐ ಹ್ಯಾವ್ ಎ ಗೋಲ್ಡನ್ ವಾಚ್ ಹೊಂದಿರುವಿಕೆಯನ್ನು ತೋರಿಸ್ತದ. ಐ ರೂಲ್ ಆನೆಸ್ಟ್ಲಿ. ಇಲ್ಲಿ ಬಂತ್ ನೋಡ್ರಿ ರೂಲ್ ಅಂತೇಳಿ. ರೂಲ್ ಅಂದ್ರೆ ಆಳ್ವಿಕೆ ಮಾಡುವ ಅಂತೇಳಿ. ಇದು ಇರುತ್ತೇನೆ ಸಬ್ಜೆಕ್ಟಿನ ಇರುವಿಕೆಯನ್ನು ತೋರಿಸೋದು. ಇದು ಹೊಂದಿರುತ್ತೇನೆ ಸಬ್ಜೆಕ್ಟಿನ ಹೊಂದಿರುವಿಕೆಯನ್ನು ತೋರಿಸೋದು. ಇದು ಸಬ್ಜೆಕ್ಟಿನ ಕೆಲಸ ತೋರಿಸ್ತೈತಿ. ಐ ಟೀಚ್, ಐ ಲರ್ನ್, ಐ ಗೋ, ಐ ಕಮ್, ಐ ರೀಡ್, ಐ ಈಟ್, ಐ ಪ್ಲೇ. ಕೆಲಸ ತೋರಿಸುವಂತ ವರ್ಬ್ ಅದವಲ್ಲ ಅವನ್ನ ಟು ಡೂ ವರ್ಬ್ ಅಂತ ಕರಿತೀವ್ರಿ. ಹಿಂಗ ನಾವು ಇಂಗ್ಲಿಷ್ ಮಾತಾಡ್ಲಿಕ್ಕೆ ಟು ಬಿ ವರ್ಬ್ಸ್ಗಳ ಬೇಕು, ಟು ಹ್ಯಾವ್ ವರ್ಬ್ಸ್ಗಳ ಬೇಕು, ಟು ಡೂ ವರ್ಬ್ಸ್ಗಳ ಬೇಕು. 3 ತರದ ವರ್ಬ್ಸ್ಗಳು ಸಾಕು. ಇನ್ನೊಂದ್ ತರದ ವರ್ಬ್ ಬೇಕಿಲ್ಲ. ಇಲ್ಲವೇ ಇಲ್ಲ. ನೀ ಕಲಿತೀನಂದ್ರು ಇಲ್ಲ ಇಂಗ್ಲಿಷ್ನೊಳಗೆ. ಮತ್ತೆ ಬೇರೆ ಮುಂದೆ ಐತಿ ಅದು ಹೆಲ್ಪಿಂಗ್ ವರ್ಬ್ಸ್ ಅಂತದವ, ನಾನೆಲ್ಲ ಆಮೇಲೆ ಹೇಳ್ತೇನಂತ. ಸದ್ಯಕ್ಕಂತೂ ಇಷ್ಟ ಸಾಕು ನೋಡ್ರಿ. ಟು ಬಿ ವರ್ಬ್ಸ್ ಯಾವ ಅಂತ ಕಲೀರಿ ಈ ಒಂದು ವಿಡಿಯೋದಾಗ. ಟು ಹ್ಯಾವ್ ವರ್ಬ್ಸ್ ಯಾವ ಅಂತ ಕಲೀರಿ. ಟು ಡೂ ವರ್ಬ್ಸ್ ಯಾವ್ದಂತ ಕಲೀರಿ. ಸಾಕ್ರಿ. ಮತ್ತೆ ನಾಳೆ ಪಾಠದಲ್ಲಿ ನಾಳೆ ಹೇಳ್ತೇನೆ ವಿದ್ಯಾರ್ಥಿಗಳೇ. ಟು ಡೂ ವರ್ಬ್ಸ್ ಅಷ್ಟು ತೋರಿಸ್ತೇನೆ ನಿಮಗ. ಟು ಬಿ ವರ್ಬ್ಸ್, ಟು ಹ್ಯಾವ್ ವರ್ಬ್ಸ್ ಬರೀ ಪ್ರೆಸೆಂಟ್, ಪಾಸ್ಟ್, ಫ್ಯೂಚರ್, ಪ್ರೆಸೆಂಟ್, ಪಾಸ್ಟ್, ಫ್ಯೂಚರ್ ಟೆನ್ಸ್ ಅಲ್ಲಿ ಮಾತಾಡ್ತೇವೆ. ಆದರೆ ಟು ಡೂ ವರ್ಬ್ಗಳನ್ನ ನಾವು 12 ಟೆನ್ಸ್ ನಲ್ಲಿ ಮಾತಾಡಬಹುದ್ರಿ. 12 ಟೆನ್ಸಸ್ ನಲ್ಲಿ ಮಾತಾಡಬಹುದು ಟು ಡೂ ವರ್ಬ್. ಪ್ರೆಸೆಂಟ್ನ್ಯಾಗ ಇವು 4 ರೀ, ಪಾಸ್ಟ್ನ್ಯಾಗ ಇವು 4, ಫ್ಯೂಚರ್ನ್ಯಾಗ ಇವು 4 ಟೆನ್ಸಸ್ ಗಳ ಹೆಸರು. ಟು ಡೂ ವರ್ಬ್ ನಲ್ಲಿ 12 ಟೆನ್ಸ್ ಅದಾವ್ರಿ. ಉದಾಹರಣೆ
ಪ್ರೆಸೆಂಟ್ನಾಗ ಹೊಂಟ್ರಿ ಅಂತೇಳಿ ನೀವು ಪ್ರೆಸೆಂಟ್ನಾಗ 4 ಹೇಳ್ಬೇಕ್ರಿ. ಪ್ರೆಸೆಂಟ್ ಸಿಂಪಲ್, ಪ್ರೆಸೆಂಟ್ ಕಂಟಿನ್ಯೂಸ್, ಪ್ರೆಸೆಂಟ್ ಪರ್ಫೆಕ್ಟ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಇವು 4 ಪ್ರೆಸೆಂಟ್ನಾಗ 4. ಇವ ಪಾಸ್ಟ್ನಾಗ ಅದಾವ್ರಿ. ಪಾಸ್ಟ್ ಸಿಂಪಲ್, ಪಾಸ್ಟ್ ಕಂಟಿನ್ಯೂಸ್, ಪಾಸ್ಟ್ ಪರ್ಫೆಕ್ಟ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಇವ ಫ್ಯೂಚರ್ನಾಗ ಅದಾವ. ಫ್ಯೂಚರ್ ಸಿಂಪಲ್, ಫ್ಯೂಚರ್ ಕಂಟಿನ್ಯೂಸ್, ಫ್ಯೂಚರ್ ಪರ್ಫೆಕ್ಟ್, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್. ಟು ಡೂ ಹರ್ಬ್ನಲ್ಲಿ ಪ್ರೆಸೆಂಟ್ನಾಗ 4 ಟೆನ್ಸ್, ಪಾಸ್ಟ್ನಾಗ 4 ಟೆನ್ಸ್, ಫ್ಯೂಚರ್ನಾಗ 4 ಟೆನ್ಸ್, ಟೋಟಲಿ 12 ಟೆನ್ಸಸ್ ಆರ್ ದೇರ್. ಇದನ್ನು ಕಲಿಬೇಕ್ರಿ. ಇನ್ನು ಮುಂದಿನ ಪಾಠದಲ್ಲಿ ಹೇಳ್ತಾ ಇರ್ತೇನೆ. ಅಂದ್ರ ಸಿಂಪಲ್ ಪ್ರೆಸೆಂಟ್ ಹೆಂಗಿರ್ತಾವೆ, ಪ್ರೆಸೆಂಟ್ ಕಂಟಿನ್ಯೂಸ್ ಹೆಂಗಿರ್ತಾವೆ, ಪ್ರೆಸೆಂಟ್ ಪರ್ಫೆಕ್ಟ್ ಹೆಂಗಿರ್ತಾವೆ, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಹೆಂಗಿರ್ತಾವೆ ತಿಳಿಸ್ಕೊಡ್ಬೇಕ್ರಿ. ಇವಕ್ಕ ಬಾಳ 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 ಟೈಮ್ ಬೇಕು, ಬಾಳ ಟೈಮ್ ಕಳಿಬೇಕು ಇವಕ್ಕ. ಇವತ್ತಂತೂ ಚಲೋ, ಇವತ್ತು ಬೆಸ್ಟ್ ಸ್ಟಾರ್ಟ್ ಮಾಡೋಣ, ಗುಡ್ ಸ್ಟಾರ್ಟ್ ಮಾಡೋಣ ಇವತ್ತು. ಇನ್ಮೇಲೆ ಈ ತರದ ವಿಡಿಯೋಗಳನ್ನ ಹಾಕ್ತಿರ್ತೇನೆ. ಎಲ್ಲರಿಗೂ ಯೂಸ್ ಆಗ್ತಕ್ಕಂಥ ವಿಡಿಯೋಗಳು. ಸಬ್ಸ್ಕ್ರೈಬ್ ಹಾಕೊಂಡು ನಿಮ್ಮನ್ನ ನಾನು ನನ್ನ ಹೆಲ್ತಿ ರಿಲೇಷನ್ದೊಳಗೆ ಇಟ್ಕೋಬೇಕಂತ ಮಾಡೀನಿ. ಐ ಡೋಂಟ್ ವಾಂಟ್ ಟು ಗಿವ್ ಯು ಅಪ್. ಬೇಡದಲ್ಲ, ನಿಮ್ಮನ್ನ ನನ್ನ ವಿದ್ಯಾರ್ಥಿ ಬಳಗವನ್ನ ಹೆಚ್ಚು ಮಾಡಬೇಕಂತ ಮಾಡೀನಿ. ಆದ್ದರಿಂದ ನೀವು PUC ಪಾಸ್ ಆದ್ರೆ BA ಹೋಗ್ತೀರಾ, ಹೋಗ್ರಿ. ಎಲ್ಲಿ ಹೋದ್ರೂ ನನ್ನ ಕಾಂಟ್ಯಾಕ್ಟ್ನಾಗ ಇರ್ರಿ. ನಾನು ಮಾಡೋ ಪಾಠವನ್ನ ಕಲೀರಿ. ಮುಂದೊಂದು ದಿನ ನೀವೇ ನನಗೆ ಪಾಠವನ್ನ ಹೇಳಬಹುದು. ಬಿಡ್ರಿ, ನೀವು ನನಗೆ ಹೇಳಿಕ್ ಆಗ್ಲಿಕ್ಕಿಲ್ಲ ಅಂತ ತಿಳ್ಕೊಂಡ್ರಿ. ನಾವೆಲ್ಲೇ ನೀವೆಲ್ಲೇ ಸರ್, ನೀವು ಎಲ್ಲೋ ಇರ್ತೀರಿ, ನಾವೆಲ್ಲೋ ಇರ್ತೀರಿ. ನಾವ್ಯಾಂಗ ನಿಮ್ಗೆ ಹೇಳಕ್ ಬರ್ತಾ? ನಿಮ್ಮ ವಿದ್ಯಾರ್ಥಿಗಳಿಗೆ ಹೇಳ್ರಿ. ನಾಳೆ ದೊಡ್ಡವರಾದ್ಮೇಲೆ ಮಕ್ಕಳಿಗೆ ಕಲಿಸ್ರಿ, ದೊಡ್ಡ ಆಫೀಸರ್ ಆಗ್ರಿ. ಇಂಗ್ಲಿಷ್ ಫ್ಲೂಯೆನ್ಸಿ ಇತ್ತಂದ್ರ, ಗ್ರಾಮರ್ ಚಲೋ ಇತ್ತಂದ್ರ ಆಫೀಸರ್ಸ್ ಆಗ್ತೀವಲ್ರಿ. ಡೆಫಿನೆಟ್ಲಿ ಹೇಳ್ತೇನೆ. ನನಗೆ ಟೀಚ್ ಮಾಡ್ಲಿಕ್ಕೆ ಕಷ್ಟ ಹೋಗ್ತು. ನನ್ನಂತ ಅಲ್ಲೇ ನಿಮ್ಗೆ ಯಾರು ಹತ್ರ ಅದ್ರ ಅವ್ರಿಗೆಲ್ಲ ಟೀಚ್ ಮಾಡ್ತಿರ್ತಾರೆ. ಓಕೆ, ಇದ್ರ ಬಗ್ಗೆ ಬಹಳ ಕಲಿಬೇಕು ಫ್ರೆಂಡ್. ಸದ್ಯಕ್ಕಂತೂ ಇಷ್ಟ ಇರ್ಲಿ. ಕೆಲಸ ತೋರಿಸುವಂತ ವರ್ಬ್, ಟು ಡೂ ವರ್ಬ್, ಇವುಗಳನ್ನ 12 ಟೆನ್ಸ್ ಮಾಡ್ತೀವ್ರಿ. ಪ್ರೆಸೆಂಟ್ನಾಗ 4 ಟೆನ್ಸು, ಪಾಸ್ಟ್ನಾಗ 4 ಟೆನ್ಸು, ಫ್ಯೂಚರ್ನಾಗ 4 ಟೆನ್ಸು. ಪ್ರೆಸೆಂಟ್ ಹೇಳ್ಕೊಂಡು ಇವನಷ್ಟು 4 ಹೇಳ್ಬೇಕು, ಪಾಸ್ಟ್ ಹೇಳ್ಕೊಂಡು ಇವ್ 4 ಹೇಳ್ಬೇಕು, ಫ್ಯೂಚರ್ ಹೇಳ್ಕೊಂಡು 4 ಹೇಳ್ಬಿಟ್ರಿ. 12 ಟೆನ್ಸ್ ನೆನಪಿರ್ತಾವ ನಿಮಗೆ. ಪ್ರೆಸೆಂಟ್ ಸಿಂಪಲ್, ಪ್ರೆಸೆಂಟ್ ಕಂಟಿನ್ಯೂಸ್, ಪ್ರೆಸೆಂಟ್ ಪರ್ಫೆಕ್ಟ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಪಾಸ್ಟ್ ಸಿಂಪಲ್, ಪಾಸ್ಟ್ ಕಂಟಿನ್ಯೂಸ್, ಪಾಸ್ಟ್ ಪರ್ಫೆಕ್ಟ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಫ್ಯೂಚರ್ ಸಿಂಪಲ್, ಫ್ಯೂಚರ್ ಕಂಟಿನ್ಯೂಸ್, ಫ್ಯೂಚರ್ ಪರ್ಫೆಕ್ಟ್, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್. ಬರೀ ಟೆನ್ಸ್ಗಳ ಹೆಸರು ಹೇಳಿ ನಿಮ್ಗ. ಟು ಡೂ ವರ್ಬಿನ ಟೆನ್ಸ್ಗಳ ಹೆಸರು ಹೇಳೇನೆ. ಇವ್ನ ಹೆಂಗ್ ಬಳಸಿದೆ ಹಂಗ್ ಬಳಸ್ಬೇಕಂದ್ರೆ ಟೈಮ್ ಬಹಳ ಬೇಕಾದಕ್ಕ. ಒಂದಿನಕ್ಕೂ ಮುಗಿದಲ್ಲ. ಒಂದು ಪ್ರೆಸೆಂಟ್ನಾಗ ಮತ್ತೆ ಬರ ಪ್ರೆಸೆಂಟ್ನಾಗ ಹೇಳಕ 1 ದಿನ 2 ದಿನ ಬೇಕಾಗ್ತದೆ. ಬಹಳ ಇಂಪಾರ್ಟೆಂಟ್ ಅಲ್ಲ ಇದು. ಹಾಗಾಗಿ ಇದರ ಹೆಸರು ಹೇಳಿ ಕೈ ಬಿಡ್ತೇನೆ. ಸರ್ ಇದನ್ನೆಲ್ಲ ಬರೆದಿರಲ್ಲ ಇಂಡೆಫಿನಿಟ್. ಹಾ ಸಿಂಪಲ್ ಇಂಡೆಫಿನಿಟ್ ಅಂತ ಬಳಸ್ಬೋದ್ರಿ, ಪ್ರೆಸೆಂಟ್ ಇಂಡೆಫಿನಿಟ್ ಅಂತ ಬಳಸ್ಬೋದ್ರಿ. ಈ ಕಂಟಿನ್ಯೂಸ್ ಟೆನ್ಸಸ್ಗೆ ಐತಲ್ರಿ, ಕಂಟಿನ್ಯೂಸ್ ಟೆನ್ಸಸ್ಗೆ ನಮ್ಮ ಏರಿಯಾದೊಳಗ ಕಂಟಿನ್ಯೂಸ್ ಅಂತೀವ್ರಿ. ನಾನು ಬೇಡ್ ಮಾಡ್ಲಿಕ್ಕೆ ಅಂತೇಳಿ ಒಂದು ಊರಿಗೆ ಹೋಗಿದ್ದೆ, ದಾವಣಗೆರೆ ಬಾಪೂಜಿ ಕಾಲೇಜು. ಅಲ್ಲೇ ನಾನು ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಪಾಠ ಕೊಡುವಾಗ ಪ್ರೆಸೆಂಟ್ ಕಂಟಿನ್ಯೂಸ್ ಅಂತಿದ್ದೆ. ಅವ್ರಿಗೆ ಮೀನಿಂಗ್ ಆಗಲಿಲ್ಲ. ಮುಖ ಒಂದು ಸ್ವಲ್ಪ ಹಿಂಗತೆ ಮಾಡಿದ್ರು. ನನಗೆ ಆಮೇಲೆ ತಿಳ್ಕೊಂಡೆ, ಯಾಕ್ರಿ ಗೊತ್ತಾಗ್ಲಿಲ್ಲ? ಸರ್ ಅದು ಪ್ರೆಸೆಂಟ್ ಪ್ರೋಗ್ರೆಸಿವ್ ಟೆನ್ಸ್ ಅಲ್ವೇ ಹಿಂಗತೆ ಅಂದ್ರು ಅವರು. ಹಾ ಅವತ್ತಿಂದ ಏನ್ ಮಾಡ್ತೇನ್ರಿ, ಒಂದೊಂದು ಏರಿಯಾದೊಳಗೆ ಒಂದೊಂದು ಪದ ಬಳಸ್ತಾರೆ ಇವಕ್ಕ. ಆಮೇಲೆ ಇದಕ್ಕೆ ಇಂಪರ್ಫೆಕ್ಟ್ ಅಂತ ಕರೀತಾರೆ. ಕಂಟಿನ್ಯೂಸ್ ಅಂತೀವ್ರಿ, ಪ್ರೋಗ್ರೆಸಿವ್ ಅಂತೀವ್ರಿ, ಇಂಪರ್ಫೆಕ್ಟ್ ಅಂತೀವ್ರಿ. ಪ್ರೆಸೆಂಟ್ ಕಂಟಿನ್ಯೂಸ್, ಪಾಸ್ಟ್ ಕಂಟಿನ್ಯೂಸ್, ಫ್ಯೂಚರ್ ಹಂಗ ಪ್ರೆಸೆಂಟ್ ಪ್ರೋಗ್ರೆಸಿವ್, ಪಾಸ್ಟ್ ಪ್ರೋಗ್ರೆಸಿವ್, ಫ್ಯೂಚರ್ ಹಂಗ ಪ್ರೆಸೆಂಟ್ ಇನ್ಪರ್ಫೆಕ್ಟ್, ಪಾಸ್ಟ್ ಇಂಪರ್ಫೆಕ್ಟ್, ಫ್ಯೂಚರ್ ಇಂಪರ್ಫೆಕ್ಟ್ ಹೇಳ್ಬೋದ್ರಿ. ಆಮೇಲೆ 3ನೇ ದಿನದಲ್ಲ ಪರ್ಫೆಕ್ಟ್ ಟೆನ್ಸ್. ಪ್ರೆಸೆಂಟ್ ಪರ್ಫೆಕ್ಟ್, ಪಾಸ್ಟ್ ಪರ್ಫೆಕ್ಟ್, ಫ್ಯೂಚರ್ ಪರ್ಫೆಕ್ಟ್. ಪರ್ಫೆಕ್ಟ್ ಕಂಟಿನ್ಯೂಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್. ಮೋರ್ ಸಿಂಪಲ್, ಮೋರ್ ಕಂಟಿನ್ಯೂಸ್, ಮೋರ್ ಪರ್ಫೆಕ್ಟ್, ಮೋರ್ ಪರ್ಫೆಕ್ಟ್ ಕಂಟಿನ್ಯೂಸ್. 3 ಅಂದೇನ್ರಿ? ಇಲ್ಲ ಕರೆಕ್ಟ್ ಅದ. ಪ್ರೆಸೆಂಟ್ನಾಗ ಸಿಂಪಲ್, ಪಾಸ್ಟ್ ಸಿಂಪಲ್, ಫ್ಯೂಚರ್ ಸಿಂಪಲ್ ಕರೆಕ್ಟ್ ಅದ. ಇವು 3 ಕಂಟಿನ್ಯೂಸ್, 3 ಪರ್ಫೆಕ್ಟ್, 3 ಪರ್ಫೆಕ್ಟ್ ಕಂಟಿನ್ಯೂಸ್. 3 ಹಾಕ್ಲೆ 12 ಆತಲ್ರಿ, 12 ಟೆನ್ಸಸ್. ಮುಂದಿನ ವಿಡಿಯೋದಲ್ಲಿ ಏನ್ ಮಾಡ್ತೀನಿ ಅಂದ್ರೆ ಒಂದೊಂದು ಟೆನ್ಸಸ್ ಜೊತೆಗೆ ನಿಮ್ಗೆ ಏನ್ ಹೇಳ್ಬೇಕು ನಾನು ಅಂತಂದ್ರೆ,
ಟೈಮ್ ಅಂಡ್ ಟೆನ್ಸ್ ಅಂತ ಐತೆ ಅದನ್ನ ಹೇಳ್ಬೇಕ್ರಿ. ಯಾವ ಟೆನ್ಸ್ ಅನ್ನ ಇಲ್ಲೊಂದು ಬಳಸಿದೀವಲ್ಲ ನಾವ್ರಿ, ಇಲ್ಲೊಂದು ಟೈಮ್ ಅಂಡ್ ಟೆನ್ಸ್ ಹೇಳಿದೆ ನಿಮಗೆ. ಈ ಸದ ನನ್ನ ಹತ್ರ ಒಂದು ಹಳೆ ಸೈಕಲ್ ಐತಿ, ಹಿಂದಕ್ಕೂ ಐತು ಈಗೂ ಐತಿ, ಹ್ಯಾಡ್ ಬಳಸಕ್ ಬರ್ತಾನಂತ ಕೇಳಿದ್ರೆ ಬಳಸಕ್ ಬರುದಿಲ್ಲ ಅಂತ ಹೇಳ್ದೆ. ಟೆನ್ಸ್ ಕರೆಕ್ಟ್ ಅದ, ಆ ಹ್ಯಾಡ್ ಸೈಕಲ್ ಟೆನ್ಸ್ ಕರೆಕ್ಟ್ ಅದ, ಬಟ್ ಟೈಮ್ ಕರೆಕ್ಟ್ ಇಲ್ಲ. ಟೈಮ್ ಅಂದ್ರೆ ಹಿಂದಕ್ಕೆ ನನ್ನ ಹತ್ರ ಇದ್ದಿರ್ಬೇಕು, ಬಟ್ ಇವತ್ತು ನನ್ನ ಹತ್ರ ಇರಬಾರ್ದು. ಆ ಟೈಮ್ದಲ್ಲಿ ಮಾತ್ರ ಹ್ಯಾಡ್ ಬಳಸ್ತೀವ್ರಿ. ಇದಕ್ಕೆ ಟೈಮ್ ಅಂಡ್ ಟೆನ್ಸ್ ಅಂತ ಕರೀತಾರ. ಯಾವ ಟೈಮ್ದಲ್ಲಿ ಯಾವ ಟೆನ್ಸ್ ಅನ್ನು ಬಳಸಬೇಕು. ಈಗ ಹಿಂದಕ್ಕಿತ್ತು ಈಗಿಲ್ಲ, ಹ್ಯಾಡ್ ಯೂಸ್ ಮಾಡ್ರಿ. ಹಿಂದಕ್ಕೂ ಐತಿ ಈಗೂ ಐತಿ ಅಂದ್ರೆ ಹ್ಯಾಡ್ ಅನ್ನಕ್ ಬರ್ತಲ್ಲ, ಹ್ಯಾವ್ ಅನ್ಬೇಕು. ಈ ಸದ್ಯಕ್ಕೆ ಇಲ್ಲ, ಮುಂದಕ್ಕೆ ಇರ್ತೈತೆ ಅನ್ಬೇಕಾದ್ರೆ ಶೆಲ್ಲಾಗ್ ಅನ್ಬೇಕು. ಹೆಂಗ ಯಾವ ಟೈಮ್ದಲ್ಲಿ ಯಾವ ಟೆನ್ಸ್ ಬಳಸ್ಬೇಕಂತೇಳಿ ವಿದ್ಯಾರ್ಥಿಗಳೇ, ಟು ಡೂ ಹರ್ಬು ಹೌದಲ್ಲ, ಐ ಟೀಚ್ ಅಂತ ಯಾವಾಗ ಅನ್ಬೇಕು, ಐ ಆಮ್ ಟೀಚಿಂಗ್ ಅಂತ ಯಾವಾಗ ಅನ್ಬೇಕು, ಐ ಹ್ಯಾವ್ ಟಾಟ್ ಅಂತ ಯಾವಾಗ ಅನ್ಬೇಕು, ಐ ಹ್ಯಾವ್ ಬಿನ್ ಟೀಚಿಂಗ್ ಅಂತ ಯಾವಾಗ ಅನ್ಬೇಕು, ಐ ಟಾಟ್, ಐ ವಾಸ್ ಟೀಚಿಂಗ್, ಐ ಹ್ಯಾಡ್ ಟಾಟ್, ಐ ಹ್ಯಾಡ್ ಬಿನ್ ಟೀಚಿಂಗ್, ಐ ಶಲ್ ಟೀಚ್, ಐ ಶಲ್ ಬಿ ಟೀಚಿಂಗ್, ಐ ಶಲ್ ಹವ್ ಟಾಟ್, ಐ ಶಲ್ ಹವ್ ಬಿನ್ ಟೀಚಿಂಗ್. 12 ಟೆನ್ಸ್ಗಳನ್ನ ಒಂದೊಂದು ಎಕ್ಸಾಂಪಲ್ ಕೊಟ್ಟೆ ನಿಮಗೆ ನಾನೀಗ. ಬಟ್ ಅದು ಗೊತ್ತಾಗಲ್ಲ ನಿಮಗೆ, ಇಂಗ್ಲಿಷ್ ಗೊತ್ತಿರದಿದ್ರೆ. ಮತ್ತೆ ನಿಮ್ಗಾಗಲೇ ಗೊತ್ತಿತ್ತು ಕಲ್ತೀನಿ ಅಂತ ತಿಳಿತೈತ್ರಿ, ಬಟ್ ನಾನು ನಿಮ್ಮನ್ನ ಗೊತ್ತಿಲ್ಲ ಅಂತ ಅನ್ಕೊಂಡಾಗ ಕಲಿಸ್ಲಿಕ್ಕತ್ತೀನಿ. ಆದ್ರಿಂದ ಏನ್ ಮಾಡ್ರಿ, ಇವತ್ತು ಬರೀ ಹೆಸರು ಹೇಳ್ತೀನಿ, ಟೆನ್ಸ್ಗಳ ಹೆಸರನ್ನ. ಮುಂದೇನ್ ಮಾಡ್ತೀನಿ, ಮುಂದಿನ ವಿಡಿಯೋದಲ್ಲಿ ಒಂದೊಂದು ಟೆನ್ಸ್ ನಿಮಗೆ ಕಲಿಸ್ತೇನೆ. ಅನಂತರ ಮತ್ತೆ ಕೆಲಸ ಅದಾವೆ ಏನ್ ಮಾಡ್ಬೇಕು ಅಂತೇಳಿ. ಒಂಥರ ಬಿಲ್ಡಿಂಗ್ ಕಟ್ಟಿದಂಗೆ ಇದು. ಫೌಂಡೇಶನ್ ಅಂತ ಹಾಕ್ತೀವ್ರಿ, ಮತ್ತೆ ಅದಕ್ಕೊಂದಿಷ್ಟು ಏನೋ ಪಿಲ್ಲರ್ಸ್ ಅಂತ ಮಾಡ್ತಾರ, ವಾಲ್ಸ್ ಅಂತ ಏನ್ ಮಾಡ್ತಾರ, ಆಮೇಲೆ ಸ್ಲ್ಯಾಬ್ ಅಂತ ಹಾಕ್ತಾರ, ಆಮೇಲೆ ಕ್ಯೂರಿಂಗ್ ಅಂತ ಮಾಡ್ತಾರ, ಪ್ಲಾಸ್ಟರ್ ಅಂತ ಮಾಡ್ತಾರ, ಕಲರಿಂಗ್ ಅಂತ ಮಾಡ್ತಾರೆ, ಬ್ಯೂಟಿಫಿಕೇಶನ್. ನಮ್ಮ ಲ್ಯಾಂಗ್ವೇಜ್ ಕೂಡ ಹಂಗೆ. ಒನ್ ಡೇ ಮ್ಯಾಗ್ನಿಫಿಸೆಂಟ್ ಎಡಿಫಿಸ್ ವಿಲ್ ಬಿ ದೇರ್. ಓಕೆ, ಇಷ್ಟ ಹೇಳ್ತಾ, ಬಟ್ ಡೆಫಿನೆಟ್ಲಿ ಲೆಟ್ಸ್ ಬಿ ಆಸ್ಪಿರೆಂಟ್, ಆಪ್ಟಮಿಸ್ಟಿಕ್. ಕಲಿಸ್ತೇನೆ, 100% ಕಲಿಸ್ತೇನೆ. ವಾಚ್ ಮಾಡ್ಬೇಕು ದಿನಾಲು, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ನ್ಯೂ ವಿಡಿಯೋಸ್ ಬಿಟ್ಟದ್ದು ನಿಮಗೆ ನೋಟಿಫಿಕೇಶನ್ ಬರ್ತದ. ಡೆಫಿನೆಟ್ಲಿ ದೇ ವಿಲ್ ಬಿ healthy for your good English. Okay, so saying I want to end my speech. Thank you.